ಓಕೆ, ನಮಸ್ತೆ. ನನ್ನ ಹೆಸರು ಮಧುಲತಾ ಅಂತೇಳಿ. ನಾನು ಇಲ್ಲಿ ಮೂಡ್ಲಪಾಳ್ಯ ಬ್ರಾಂಚಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ದಿವಸ ಬಂದು ನಾವು ಕುಡಿಯುವಂಥ ನೀರು ಹೇಗಿದೆ, ಏನಕ್ಕೋಸ್ಕರ ಕಾಯಿಲೆಗಳು ಬರ್ತಾ ಇದೆ, ಅದ್ರ ಬಗ್ಗೆ ಒಂದು ಸಣ್ಣ ಡೆಮೋ ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಾವು ಇವತ್ತು ದಿವಸ ಫುಲ್ ಆ್ಯಂಡ್ ಫುಲ್ ಆಗಿ ತಿಳ್ಕೊಳ್ಳೋಣ. ಏನಕ್ಕೋಸ್ಕರ ಈ ಒಂದು ಡೆಮೋ ಸೆಷನ್ ಅಂದರೆ, ಇವತ್ತು BP, ಶುಗರು, ಬ್ಯಾಕ್ ಪೇಯ್ನು, ನೀ ಪೇಯ್ನು, ನೆಕ್ಸ್ಟ್ ಬಂದು ಥೈರಾಯ್ಡ್ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್ಸು, ಒಬೆಸಿಟಿ, ಈ ಯಾವ ಸಮಸ್ಯೆನೂ ಕೂಡ ಕ್ಯೂರ್ ಆಗ್ತಾಯಿಲ್ಲ. ಎಷ್ಟೋ ಮೆಡಿಸಿನ್ ತೊಗೊಳ್ತೀವಿ, ವಾಕ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಪ್ರತಿಯೊಂದು ಕೂಡ ಮಾಡಿದ್ರೂ ಕೂಡ ನಮ್ಮ ಆರೋಗ್ಯ ಬಂದು ಚೇತರಿಸ್ಕೊಳ್ತಾ ಇಲ್ಲ. ಈ ಒಂದು ನಾರ್ಮಲ್ ವಾಟರ್ ಕುಡಿಯೋದ್ರಿಂದ ಇವೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಅಂತೇಳಿ ಇವತ್ತು ಡಾಕ್ಟರ್ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಇವತ್ತು ದಿವಸ ಏನು ಮಾಡೋಣ, ಒಂದು ಸಣ್ಣ ಡೆಮೋ ಮುಖಾಂತರ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಇದು ಬಂದುಬಿಟ್ಟು ನಾರ್ಮಲ್ ಅಕ್ವಾಗಾರ್ಡ್ ವಾಟರು. ಇದು ಬಂದು ನಾರ್ಮಲ್ ಅಕ್ವಾಗಾರ್ಡ್ ವಾಟರು. ಇದು ಬಂದು ನಂದಿ ಅಂದರೆ ಇದು ಕೂಡ ಬಿಸ್ಲರಿ ಕಿನ್ಲೆ ವಾಟರು. ಇವತ್ತು ದಿವಸ ಈ ನೀರನ್ನ ನಾವು ಜಾಸ್ತಿಯಾಗಿ ಯೂಸ್ ಮಾಡ್ತಾಯಿದ್ವಿ ಮನೆಗಳಲ್ಲಿ ಬಂದ್ಬಿಟ್ಟು. ಏನಕ್ಕೋಸ್ಕರ ಬಂದು ಇದೇ ನೀರು ಕುಡಿದು ಪ್ರತಿ ದಿವಸ ಆರೋಗ್ಯ ಬಂದು ಸರಿ ಆಗ್ತಾ ಇಲ್ಲ. ಈ ನೀರಲ್ಲಿ ಬಂದು ಎಷ್ಟು pH ಇದೆ, ಏನಕ್ಕೋಸ್ಕರ ಈ pH ಇದ್ರೂ ಕೂಡ ನಮಗೆ ಆರೋಗ್ಯ ಬಂದು ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ಡೆಮೋನ್ಸ್ಟ್ರೇಷನ್ ಮುಖಾಂತರ ನಾವು ತಿಳ್ಕೊಳ್ತಾ ಹೋಗೋಣ. ಇದು ಬಂದು ನಾರ್ಮಲ್ ವಾಟರ್ ಹಾಕಿ ನಾನು ಡೆಮೋನನ್ನು ತೋರಿಸ್ತಾ ಹೋಗ್ತೀನಿ. ಇದು ನಾರ್ಮಲ್ ಅಕ್ವಾಗಾರ್ಡ್ ವಾಟರು. ಇದು ಬಂದು 10 ರೂಪಾಯಿ ಬಾಟಲು. ಕಾವೇರಿ ವಾಟರ್. ಇದು ಬಂದು pH ಲಿಕ್ವಿಡ್ ಅಂತೇಳಿ ವಾಟರ್ನ ಚೆಕ್ ಮಾಡುವಂಥದ್ದು. ಈ ಒಂದು ಲಿಕ್ವಿಡ್ ಹಾಕಿದಾಗ ವಾಟರ್ ಕಲರ್ ಬಂದು ಚೇಂಜ್ ಆಗಬೇಕು. ಯಾವಾಗ ಬಂದು ವಾಟರ್ ಕಲರ್ ಬಂದು ಚೇಂಜ್ ಆಗುತ್ತೋ ಆವಾಗ ನಾವು ಕುಡಿಯುವಂಥ ನೀರಲ್ಲಿ ಬಂದು pH ಲೆವೆಲ್ ಇದೆ, ಆರೋಗ್ಯ ಚೆನ್ನಾಗಾಗುತ್ತೆ ಅಂತೇಳಿ ತೋರಿಸ್ಕೊಡುತ್ತೆ. ಅದನ್ನು ನಾವಿಲ್ಲಿ ನೋಡೋಣ, ಈ ನೀರಲ್ಲಿ ಬಂದು ಎಷ್ಟು pH ಲೆವೆಲ್ ಬರುತ್ತೆ ಅಂತೇಳಿ. ಹಾಗೆ ಕಾವೇರಿ ನೀರು ಕೂಡ ಇದೆ. ಈಗ ಎಷ್ಟೋ ಜನ ಬಂದುಬಿಟ್ಟು ಕಾವೇರಿ ವಾಟರ್ನೇ ಅಕ್ವಾಗಾರ್ಡ್ ಆಗಿ ಮಾಡ್ಕೊಂಡು ಕುಡಿತಾ ಇರ್ತಾರೆ. ಇದು ಬಂದು ಡೈರೆಕ್ಟ್ ಕಾವೇರಿ ವಾಟರು. ಈ ಕಾವೇರಿ ವಾಟರ್ ಕೂಡ pH ಲೆವೆಲ್ ಎಷ್ಟು ಬರುತ್ತೆ ಅಂತೇಳಿ ಇವತ್ತಿನ ದಿವಸ ನಾವು ಅದನ್ನು ಕೂಡ ನೋಡ್ತಾ ಹೋಗೋಣ. ಸೇಮ್ ಅದೇ pH ಹಾಕ್ತಾ ಇದ್ದೀನಿ. ನೀರು ಬಂದು ಫಸ್ಟ್ ನೋಡ್ಬೇಕಾದ್ರೆ ಎಲ್ಲ ಒಂದೇ ಥರನೇ ಇತ್ತು. ಆದರೆ ಯಾವಾಗ ನಾವು ಲಿಕ್ವಿಡ್ ಹಾಕಿದ್ವಿ ಆವಾಗ ನೀರಿನ ಬಣ್ಣ ಏನಾಗ್ತಾ ಇದೆ, ಬದಲಾಗ್ತಾ ಇದೆ. ರೀಸನ್ ಏನು ಅಂದರೆ ನಾವು ಕುಡಿಯುವಂಥ ನೀರಲ್ಲಿ pH ಲೆವೆಲ್ ಇಲ್ಲ. ಇದು ಹೇಗೆ ಅಂತಂದರೆ, ಈಗ ಇಲ್ಲಿ ನೋಡ್ಬೋದು ನೀರಿನ ಬಣ್ಣ ಬಂದುಬಿಟ್ಟು 7ಗಿಂತ ಮೇಲೆ ಬಂದರೆ ಆಲ್ಕಲೈನು, ಅದಕ್ಕಿಂತ ಕೆಳಗಡೆ ಬಂದರೆ ಅಸಿಡಿಕ್ ಅಂತ ಹೇಳ್ತಾರೆ. ಈಗ ಇದು ಬಂದು ಕಾವೇರಿ ವಾಟರು. ಒಂದು ಡಾರ್ಕ್ ಕಲರ್ ಬರಬೇಕು, ಇಲ್ಲಾಂದರೆ ಲೈಟ್ ಗ್ರೀನ್ ಬರಬೇಕು. ಎರಡೂ ಕೂಡ ಬಂದಿಲ್ಲ, ಮಧ್ಯದಲ್ಲಿ ಇದೆ. ಅಂದರೆ ಈ ನೀರು ಕೂಡ ಕುಡಿಯೋಕ್ಕೆ ಯೋಗ್ಯ ಇಲ್ಲ. ನೆಕ್ಸ್ಟ್ ಬಂದು ಇದು ಅಕ್ವಾಗಾರ್ಡ್ ವಾಟರು. ಇದರಲ್ಲಿ ನೋಡಬೇಕಂದ್ರೆ 5.0 pH ಲೆವೆಲ್ ಬರ್ತಾ ಇದೆ. ಇದರಲ್ಲೂ ಕೂಡ ಏನು ನಮ್ಮ ದೇಹಕ್ಕೆ ಬೇಕಂತ pH ಲೆವೆಲ್ ಬಂದು ಸಿಗ್ತಾ ಇಲ್ಲ. ನೆಕ್ಸ್ಟ್ ಬಂದು ಇದು ಕೂಡ ಬಾಟಲ್ ವಾಟರು, 10 ರೂಪಾಯಿ ಬಾಟಲ್ ವಾಟರು. ಇದರಲ್ಲೂ ಕೂಡ pH ಲೆವೆಲ್ ಬಂದು ಇಲ್ಲ. ಅಂದರೆ ಇದೇ ನೀರನ್ನೇ ನಾವು ಪ್ರತಿ ದಿವಸ ಬಳಸ್ತಾ ಇದ್ದೀವಿ. ಪ್ರತಿದಿನ ಊಟ ಆಗಿದ ತಕ್ಷಣ, ಟಿಫನ್ ಆಗಿದ ತಕ್ಷಣ, ಅಡುಗೆ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ನಾವು ಇದೇ ನೀರನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಇದೇ ನೀರನ್ನೇ ನಾವು ಕುಡಿದು ನಮ್ಮ ಕಾಯಿಲೆಗಳನ್ನ ನಾವು ಕ್ಯೂರ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದರ ಜೊತೆಗೆ ಬಂದುಬಿಟ್ಟು ಈಗ ಇದಿಷ್ಟು ಕೂಡ pH ಆಯಿತು. ನಾವು ಕುಡಿಯುವಂಥ ನೀರಲ್ಲಿ ಬಂದು ಜೀವ ಇದೆಯಾ ಇಲ್ವಾ, ಗುಡ್ಡ ಬ್ಯಾಡ್ ಅಂತೇಳಿ ನಾವು ಅದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಸೇಮ್ ಇದು ಕೂಡ ಅಕ್ವಾಗಾರ್ಡ್ ವಾಟರನ್ನೇ. ಇದು ಬಂದು ORP ಲಿಕ್ವಿಡ್ ಅಂತೇಳಿ. ಈ ಲಿಕ್ವಿಡ್ ಹಾಕಿದ ತಕ್ಷಣ ವಾಟರ್ ಕಲರ್ ಬಂದು ಚೇಂಜ್ ಆಗಬೇಕಂದ್ರೆ ಪಿಂಕ್ ಕಲರ್ ಬರಬೇಕು. ಇದನ್ನು ORP ಅಂದರೆ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳ್ತಾರೆ. ಈ ನೀರಲ್ಲಿ ಬಂದು ಯಾವಾಗ ಪಿಂಕ್ ಕಲರ್ ಚೇಂಜ್ ಆಗುತ್ತೋ ನೀವು ಕುಡಿಯುವಂಥ ನೀರಲ್ಲಿ ಜೀವ ಇದೆ ಅಂತೇಳಿ ತೋರಿಸ್ಕೊಡುತ್ತೆ. ನಾನು ಹಾಕ್ತಾಯಿದ್ದೀನಿ ಜಸ್ಟು 3 ಡ್ರಾಪ್ ಮಾತ್ರ ನಾನು ಇದರಲ್ಲಿ ಹಾಕಿದ್ದೀನಿ. ಆದರೆ ನೀರಿನ ಬಣ್ಣ ಬಂದು ಬದಲಾಗಿಲ್ಲ, ಹಾಗೇ ಇದೆ ನೋಡ್ಬೋದು. ಅಂದರೆ ನಾವು ಪ್ರತಿ ದಿವಸ ಇದೇ ನೀರು ಕುಡಿತಾ ಇದ್ದೀವಿ, ಅಂದರೆ ಈ ನೀರಲ್ಲಿ ಬಂದು ಜೀವ ಇಲ್ಲ ಅಂತ ಹೇಳಿ ತೋರಿಸ್ಕೊಡ್ತಾ ಇದೆ. ಅಂದರೆ ಇದೇ ಥರನೇ ಬಂದು ನಮ್ಮ ದೇಹನೂ ಕೂಡ ಅಸಿಡಿಕ್ ಆಗಿರುತ್ತೆ. ಅದರಿಂದ ನಮ್ಗೆ ಏನಾಗ್ತಾ ಇದೆ ದಿವಸ ಕಾಯಿಲೆಗಳು ಬಂದು ಜಾಸ್ತಿ ಆಗ್ತಾ ಇದೆ ಈ ಒಂದು ನೀರಿಂದನೇ. ನೆಕ್ಸ್ಟ್ ಬಂದು ಇದು ಬಂದು ಅರಿಶಿನ ಪುಡಿ ಅಂತೇಳಿ. ಏನಕ್ಕೋಸ್ಕರ ಇಲ್ಲಿ ಟರ್ಮರಿಕ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಅವಾಗೆಲ್ಲ ನೋಡ್ಬೇಕಾದ್ರೆ ತಟ್ಟೆಗೆ ನೀರಾಗಿ ಅರಿಶಿನ ಹಾಕಿ ಸ್ವಲ್ಪ ಸುಣ್ಣ ಹಾಕ್ತಾಯಿದ್ರು. ನೀರಿನ ಬಣ್ಣ ಬಂದು ತುಂಬಾ ಬದಲಾಗ್ತಾ ಇತ್ತು. ಆ ನೀರಲ್ಲಿ ಬದಲಾಗಬೇಕಾದ್ರೆ ಕಾರಣ ಏನಂದರೆ ಸುಣ್ಣ. ಆ ಸುಣ್ಣದಲ್ಲಿ ಬಂದು ಕ್ಯಾಲ್ಶಿಯಂ ಇದೆ. ಅದೇ ರೀತಿ ಬಂದು ನಾವು ಇಲ್ಲಿ ಸುಣ್ಣನ ಬಂದು ನೀರಲ್ಲಿ ಟೆಸ್ಟ್ ಮಾಡಿ ನೋಡ್ತಾ ಇದ್ದೀವಿ. ಯಾವಾಗ ಬಂದು ಈ ಅರಿಶಿನ ಹಾಕಿ ನೀರು ಹಾಕಿದ ತಕ್ಷಣ ಅದ್ರ ಕಲರ್ ಚೇಂಜ್ ಆಗುತ್ತೋ ಆ ನೀರಲ್ಲಿ ಬಂದು ಕ್ಯಾಲ್ಶಿಯಂ ಇದೆ ಅಂತೇಳಿ ಆವಾಗ 90 ವರ್ಷ ಆದರೂ ನಮಗೆ ಜಾಯಿಂಟ್ ಪೇಯ್ನು, ಆರ್ಥರಿಟಿಸ್ ಪ್ರಾಬ್ಲಮ್ಮು, ರೊಮ್ಯಾಟೈಡ್ ಆರ್ಥರಿಟಿಸ್ ಪ್ರಾಬ್ಲಮ್ಮು, ಮಂಡಿ ನೋವು, ಸೊಂಟ ನೋವು, ಮೊಣಕಾಲು ನೋವು, ಇವು ಯಾವ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ. ಇವಾಗ ನಾವು ಏನು ಮಾಡೋಣ, ಅದನ್ನು ಕೂಡ ಈ ಒಂದು ವಾಟ್ರಲ್ಲೇ ಚೆಕ್ ಮಾಡ್ತಾ ಹೋಗೋಣ. ಸೇಮ್ ಅದೇ ಅಕ್ವಾಗಾರ್ಡ್ ವಾಟರ್ ಹಾಕ್ತಾಯಿದ್ದೀನಿ. ಈ ನೀರಿನ ಬಣ್ಣ ಬಂದು ಬದಲಾಗಬೇಕು.
ಇಲ್ಲಿ ನೋಡ್ತಾ ಇದ್ದೀರಲ್ವ, ಇವಾಗ ಇದೇ ನೀರಿಗೆ ಅರಿಶಿನ ಹಾಕಿದ್ವಿ, ನೀರು ಹಾಕಿದ್ವಿ, ಆದರೆ ಕಲರ್ ಏನು ಚೇಂಜ್ ಆಗಿಲ್ಲ. ಇದೇ ನೀರಿಗೆ ನಾವು ಬಂದು ಸುಣ್ಣ ಹಾಕಿದ ತಕ್ಷಣ ಏನಾಗುತ್ತೆ, ಬದಲಾಗುತ್ತೆ. ಅಂದರೆ ಸುಣ್ಣದಲ್ಲಿ ಬಂದು ಕ್ಯಾಲ್ಶಿಯಂ ಇದೆ. ಅಂದರೆ ನಾವು ಪ್ರತಿ ದಿವಸ ಕುಡಿಯುವಂಥ ನೀರಲ್ಲಿ ಕ್ಯಾಲ್ಶಿಯಂ ಇಲ್ಲ. ಅದರಿಂದಲೇ ನಮಗೆ ಇವತ್ತಿನ ದಿವಸ ಜಾಯಿಂಟ್ ಪೇನು, ಅಥರಿಸ್ ಪ್ರಾಬ್ಲಮ್, ನೀ ಪೇನು, ಬ್ಯಾಕ್ ಪೇನು, L4 L5 ಪ್ರಾಬ್ಲಮು, ಡಿಸ್ಕ್ ಪ್ರಾಬ್ಲಮ್ಸು ಇವೆಲ್ಲ ಬರೋಕ್ಕೆ ಕಾರಣ ಯಾರು ಅಂದರೆ ಈ ಒಂದು ನೀರು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಬಂದುಬಿಟ್ಟು ಒಂದು ಆಯಿಲ್ ಟೆಸ್ಟ್ ಕೂಡ ಇದೆ. ಇದು ಬಂದು ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಅಂತೇಳಿ, ಹೆಲ್ದಿ ಆ್ಯಂಡ್ ಟೇಸ್ಟಿ ಅಂತ ಇದೆ. ಎಷ್ಟೋ ಜನ ಬಂದು ತುಂಬ ಎಣ್ಣೆನ ಬಂದು ವೆರೈಟಿಯಾಗಿ ಯೂಸ್ ಮಾಡ್ತಾರೆ. ಕೆಲವರೆಲ್ಲ ಬಂದು ಸನ್ಪ್ಯೂರ್ ಯೂಸ್ ಮಾಡ್ತಾರೆ, ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತಾರೆ, ಜೆಮಿನಿ ಯೂಸ್ ಮಾಡ್ತಾರೆ, ಜೊತೆಗೆ ಬಂದು ಗಾಣಿಗೆನ ಯೂಸ್ ಮಾಡ್ತಾರೆ. ನಾವಿಲ್ಲಿ ಬಂದು ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟ್ನ ಯೂಸ್ ಮಾಡ್ತಾ ಇದ್ದೀವಿ. ಏನಕ್ಕೋಸ್ಕರ ಈ ಒಂದು ಎಣ್ಣೆನ ನಾವಿಲ್ಲಿ ಡೆಮೋಗೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಕುಡಿಯುವಂಥ ನೀರು ಬಂದು ನಮ್ಮ ಆರ್ಗನ್ಸ್ಗಳ ಮೇಲಿರುವಂಥ ಫ್ಯಾಟ್ನ ಕರಗಿಸ್ತಾ ಇದೆಯಾ ಇಲ್ವಾ ಅಂತೇಳಿ ನಾವು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಒಂದು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀವಿ. ಈ ಎಣ್ಣೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇವಾಗ. ಈಗ ಸೇಮ್ ಅದೇ ಅಕ್ವಾಗಾರ್ಡ್ ವಾಟರ್ನೇ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ನೋಡ್ಕೋಬೋದು ನೀವು. ಈಗ ನೀರಿಗೆ ಎಣ್ಣೆ ಹಾಕಿದ್ರೆ ಏನಾಗುತ್ತೆ, ಹಾಗೆ ತೇಲ್ಕೊಂಡು ಹಾಗೇ ಇರುತ್ತೆ. ಇದರಲ್ಲಿ ಏನು ಕೂಡ ಬದಲಾವಣೆ ಆಗಿಲ್ಲ. ಅಂದರೆ ನಾವು ಕುಡಿಯುವಂಥ ನೀರಲ್ಲಿ pH ಲೆವೆಲ್ ಇಲ್ಲ, ಜೀವ ಇಲ್ಲ, ಜೊತೆಗೆ ಬಂದು ಕ್ಯಾಲ್ಶಿಯಂ ಇಲ್ಲ. ನಾವು ಕುಡಿಯುವಂಥ ನೀರಲ್ಲಿ ಬಂದು ನಮ್ಮ ಒಳಗಡೆ ಇರುವಂಥ ಫ್ಯಾಟ್ನ ಬಂದು ಕರಗಿಸುವಂಥ ಶಕ್ತಿ ಈ ನೀರಲ್ಲಿಲ್ಲ. ಇದೇ ನೀರನ್ನೇ ನಾವು ಪ್ರತಿ ದಿವಸ ಕುಡಿದು ಪ್ರತಿದಿನ ನಾವೇನು ಮಾಡ್ತಾ ಇದ್ದೀವಿ, ಮೆಡಿಸಿನ್ ತೊಗೊಳ್ತಾ ಇದ್ದೀವಿ, ಇಂಜೆಕ್ಷನ್ಗಳು ತೊಗೊಳ್ತಾ ಇದ್ದೀವಿ, ಆಪರೇಷನ್ಗಳು ಮಾಡಿಸ್ಕೊಳ್ತಾ ಇದ್ದೀವಿ. ಆದರೂ ಕೂಡ ನಮ್ಮ ಆರೋಗ್ಯನ ನಾವು ಸರಿ ಮಾಡ್ಕೊಳ್ತಾ ಇಲ್ಲ. ಇದನ್ನು ಸರಿ ಮಾಡೋಕ್ಕೋಸ್ಕರನೇ ಕಂಪನಿ ಇವತ್ತಿನ ದಿವಸ ನಮ್ಮ ಜೇಡ್ ಆಲ್ಕಲೈನ್ ಅಯನೈಸರ್ ವಾಟರ್ ಅಂತೇಳಿ ಕೊಟ್ಟಿದ್ದಾರೆ. ಇದು ಬಂದು ಜೇಡ್ ಆಲ್ಕಲೈನ್ ಅಯನೈಸರ್ ವಾಟರ್ ಅಂತ ಹೇಳ್ಬೋದು. ಇಲ್ಲಿದೆ ನೋಡ್ಬೋದು ನೀವು. ಇದು ಬಂದು ಜೇಡ್ ವಾಟರ್ ಮಿಷಿನ್ ಅಂತ ಹೇಳಿ, ಈ ನೀರಲ್ಲಿ ಬಂದು ಜೇಡ್ ಅಯನೈಸರ್ ವರ್ಲ್ಡ್ ಬೆಸ್ಟ್ ವಾಟರ್ ಅಂತಲೇ ಕೊಟ್ಟಿದ್ದಾರೆ. ದಿಸ್ ಈಸ್ ನಾಟ್ ಪ್ಯೂರಿಫೈರ್ R1DV ಮೆಥಡ್ ಮೆಷಿನ್, ದಿಸ್ ಈಸ್ ಮೆಡಿಕಲ್ ಡಿವೈಸ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಈ ನೀರಲ್ಲಿ ಬಂದು ಏನೇ ಒಂದು ಪ್ರಾಬ್ಲಮ್ಸ್ ಇರೋದನ್ನ ಸರಿ ಮಾಡಿ ನಮ್ಮ ದೇಹಕ್ಕೆ ಬೇಕಾದಂಥ ಇಮ್ಯುನಿಟಿ ಪವರ್ನ ಕೊಡುವಂಥ ಶಕ್ತಿ ಬಂದು ಈ ಒಂದು ಅಯನೈಸರ್ ವಾಟರಲ್ಲಿ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಬಂದ್ಬಿಟ್ಟು ಈ ನೀರಲ್ಲಿ ಏನೆಲ್ಲ ಇದೆ ಅಂದರೆ ಪ್ಲಾಟಿನಮ್ಮು, ಟೈಟಾನಿಯಮು, ಜೊತೆಗೆ ಜೇಡ್ ಸ್ಟೋನು, ಇದಿಷ್ಟು ಅಂಶನೂ ಕೂಡ ಇದೆ. ಮತ್ತು ನಾವು ಕುಡಿಯುವಂಥ ನೀರಲ್ಲಿ ಎಲ್ಲ ಸತ್ವಗಳು ಕೂಡ ಇರಬೇಕು. ಆ ಎಲ್ಲ ಸತ್ವಗಳು ಹೇಗೆ ಅಂದರೆ ಕ್ಯಾಲ್ಶಿಯಮ್ಮು, ಸೋಡಿಯಮು, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್, ಸೆಲ್ಯುಲಿಯಮ್, ಕ್ರೋಮಿಯಮ್, ಜಿಂಕ್, ಫಾಸ್ಫರಸ್ಸು ಇಷ್ಟು ಅಂಶನೂ ಕೂಡ ನಾವು ಕುಡಿಯುವಂಥ ನೀರಲ್ಲಿ ಇರಬೇಕು. ಆದರೆ ಇವತ್ತಿನ ದಿವಸ ನಾವು ಕುಡಿಯೋ ನೀರಲ್ಲಿ ಬಂದು ಇಷ್ಟು ಸತ್ವಗಳು ನಮಗೆ ಸಿಗ್ತಾ ಇಲ್ಲ. ಅದರಿಂದ ಇವತ್ತಿನ ದಿವಸ ಏನಾಗ್ತಾ ಇದೆ, ಕಾಯಿಲೆಗಳನ್ನು ಜಾಸ್ತಿ ಆಗ್ತಾ ಇದೆ. ಈ ಒಂದು ಕಾಯಿಲೆನ ಸರಿಪಡಿಸೋಕ್ಕೋಸ್ಕರನೇ ನಮ್ಮ ಸೆರಾಕೇರ್ ಹೆಲ್ತ್ ಕೇರ್ ಕಂಪನಿ ಏನು ಮಾಡಿದ್ದಾರೆ, ಇವತ್ತಿನ ದಿವಸ ಈ ಒಂದು ಜೇಡ್ ವಾಟರ್ನ ಬಂದು ನಮ್ಮ ಇಂಡಿಯಾಗೆ ಲಾಂಚ್ ಮಾಡಿದ್ದಾರೆ. ಈ ಒಂದು ವಾಟರ್ ಬಂದು ಸುಮಾರು 7 ವರ್ಷಗಳಾಯಿತು. ಈ 7 ವರ್ಷದಿಂದನೂ ಕೂಡ ಈ ಒಂದು ವಾಟರ್ನ ನಮ್ಮ ಸೆರಾಕೇರ್ಗೆ ಬರುವಂಥ ಪ್ರತಿಯೊಂದು ಅಪ್ಪ ಅಮ್ಮಗೂ ಕೂಡ ನಾವು ಈ ಒಂದು ನೀರನ್ನ ಕೊಟ್ಟು ಅವ್ರ ಆರೋಗ್ಯನ ಸರಿ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ನಾರ್ಮಲ್ ವಾಟರ್ಲಿ ಬಂದು ಈ ಥರ pH ಬಂದಿದೆ. ನಮ್ಮ ಜೇಡ್ ವಾಟರ್ಲಿ ಬಂದು ಹೇಗೆ pH ಬಂದು ಚೇಂಜ್ ಆಗುತ್ತೆ, ನಮ್ಮ ಆರೋಗ್ಯನ ಹೇಗೆ ಸರಿ ಮಾಡಿಕೊಡುತ್ತೆ ಅಂತೇಳಿ ಅದನ್ನು ಕೂಡ ನಾವೇನು ಮಾಡೋಣ, ಡೆಮೋ ಮುಖಾಂತರ ನೋಡ್ತಾ ಹೋಗೋಣ. ಈಗ ನಾವು ಕುಡಿಯುವಂಥ ನೀರಲ್ಲಿ ನಾನು ಆವಾಗಲೇ ಹೇಳಿದೆ, pH ಲೆವೆಲ್ ಬಂದು 7ಗಿಂತ ಮೇಲೆ ಬರಬೇಕು. 7ಗಿಂತ ಮೇಲೆ ಬಂದರೆ ಅದು ಆಲ್ಕಲೈನ್ ಅಯನೈಸರ್ ಅಂತೇಳಿ, ಅದಕ್ಕಿಂತ ಕೆಳಗಡೆ ಬಂದರೆ ಅಸಿಡಿಕ್ ಅಂತೇಳಿ. ಆಲ್ರೆಡಿ ಇವಾಗ ನೀವೆಲ್ಲರೂ ಕೂಡ ಈ ಒಂದು ವಾಟರಲ್ಲಿ ನೀವೇನು ಮಾಡಿದ್ದೀರಾ, ಆ ಒಂದು pH ಲೆವೆಲನ್ನು ನೋಡಿದ್ದೀರಾ. ಈ ಒಂದು ಜೇಡ್ ವಾಟರ್ ಸೇಮ್ ಇದು ಕೂಡ ಕಾವೇರಿ ವಾಟರೇನೆ. ಈ ಕಾವೇರಿ ವಾಟರ್ ಹೇಗೆ ಬಂದು ಜೇಡ್ ಅಯನೈಸರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತೇಳಿ ಒಂದು ಟೆಸ್ಟ್ ಮುಖಾಂತರ ನಾವು ನೋಡ್ತಾ ಹೋಗೋಣ. ಇವಾಗ ಇದು ಬಂದು ಜೇಡ್ ಆಲ್ಕಲೈನ್ ಅಯನೈಸರ್ ವಾಟರು, ಸೇಮ್ ಕಾವೇರಿ ವಾಟರೇನೆ. ಆದರೆ ಕಾವೇರಿ ವಾಟರ್ ಏನು ಮಾಡ್ತಾ ಇದೆ, ಇದು pH ಆಗಿ ಸೇಮ್ ಆವಾಗಲೇ ನಾವು ಹಾಕಿದಂಥ pH ಲಿಕ್ವಿಡು. ಇಲ್ಲಿ ನೋಡ್ಬೋದು, ಈ ಒಂದು ಬಣ್ಣಕ್ಕೂ ಈ ಒಂದು ಬಣ್ಣಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇವಾಗ ಇದರಲ್ಲಿ pH ಲೆವೆಲ್ ನೋಡಬೇಕಾದ್ರೆ ನಿಮಗೆ 9.0, 9.5, 10.0 ಬರ್ತಾ ಹೋಗುತ್ತೆ. ಈ ಒಂದು ನೀರನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಾಗ್ತಾ ಹೋಗುತ್ತೆ. ನಮ್ಮ ಬ್ಲಡ್ಡಲ್ಲಿರುವಂಥ pH ಲೆವೆಲ್ಲು ಕೂಡ ಇದೇನು ಮಾಡುತ್ತೆ, ಮೇಂಟೈನ್ ಮಾಡ್ತಾ ಹೋಗುತ್ತೆ. ನಮಗೆ ಕಾಯಿಲೆಗಳು ಬರದೇ ಇರೋ ಥರ ಈ ಒಂದು ವಾಟರ್ ನೋಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಅದೇ ಥರ ಬಂದು ನಾವು ಕುಡಿಯುವಂಥ ನೀರಲ್ಲಿ ಜೀವ ಇದೆಯಾ ಇಲ್ವಾ ಅಂತೇಳಿ ನಾವು ಆವಾಗಲೇ ಒಂದು ORP ಮುಖಾಂತರ ಟೆಸ್ಟಿಂಗನ್ನು ನೋಡ್ತಾ ಹೋದ್ವಿ. ಈಗ ಅದೇ ಒಂದು ಟೆಸ್ಟಿಂಗ್ನ ನಾವು ಮಾಡ್ತಾ ಹೋಗೋಣ. ನಾನು ಅದಕ್ಕೂ ಕೂಡ ಜೇಡ್ ವಾಟರ್ ಹಾಕಿದ್ದೀನಿ. ಇವಾಗ ನಾನು ಇದಕ್ಕೆ ORP ಲಿಕ್ವಿಡ್ ಹಾಕ್ತಾ ಇದ್ದೀನಿ. ಈ ಲಿಕ್ವಿಡ್ ಹಾಕಿದ ತಕ್ಷಣ ಈ ಒಂದು ಬಣ್ಣನೂ ಕೂಡ ಬದಲಾಗಬೇಕು, ಪಿಂಕ್ ಕಲರ್ ಬರಬೇಕು. ಆ ಪಿಂಕ್ ಕಲರ್ ಬಂದರೆ ಆ ನೀರಲ್ಲಿ ಬಂದು ಜೀವ ಇದೆ ಅಂತೇಳಿ ತೋರಿಸ್ಕೊಡುತ್ತೆ. ನೋಡಿ, ನಾನು ಹಾಕಿದ್ರು ಜಸ್ಟ್ 2 ಡ್ರಾಪು. ಆ 2 ಡ್ರಾಪಲ್ಲಿ ಏನಾಯ್ತು, ಅದು
ನೀರಿನ ಕಲರ್ ಬಂದು ಚೇಂಜ್ ಆಯಿತು. ಅಂದರೆ ಈ ನೀರಲ್ಲಿ ಬಂದು ಇವಾಗ ಜೀವ ಇದೆ ಅಂತೇಳಿ. ಅಂದರೆ ಜೀವ ಇಲ್ದಿರುವಂಥ ನೀರಿಗೂ ನಮ್ಮ ಜೇಡ್ ವಾಟರ್ ಏನು ಮಾಡ್ತಾ ಇದೆ ಇವತ್ತಿನ ದಿವಸ ಜೀವನನ್ನು ಕೊಡ್ತಾ ಇದೆ ಅಂತೇಳಿ ಹೇಳ್ಬೋದು. ಹಾಗೆ ಕ್ಯಾಲ್ಸಿಯಂ ಟೆಸ್ಟ್ ಕೂಡ ಮಾಡೋಣ. ಸೇಮ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಆವಾಗಲೇ ನಾವೇನು ಹಾಕಿದ್ವಿ ಅದೇನೆ, ಅದಕ್ಕೂ ಕೂಡ ಸೇಮ್ ಜೇಡ್ ವಾಟರ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಸುಣ್ಣ ಏನು ಯೂಸ್ ಮಾಡಿಲ್ಲ. ಸುಣ್ಣ ಯೂಸ್ ಮಾಡ್ದೇ ನೀರಿನ ಬಣ್ಣ ಬಂದು ಫುಲ್ಲಾಗಿ ರೆಡ್ಡಾಗಿ ಬಂದಿದೆ. ಹೇಗೆ ಅಂತ ನೋಡಬೇಕಾದ್ರೆ ಈಗ ಸುಣ್ಣ ತೊಗೊಂಡಾಗ ಏನಾಗುತ್ತೆ, ಒಳಗಡೆ ಇರುವಂಥ ಮೂಳೆನ ಗಟ್ಟಿ ಮಾಡ್ತಾ ಹೋಗುತ್ತೆ. ಬೆಲ್ಲ ಯೂಸ್ ಮಾಡಬೇಕಾದ್ರೆ ಸುಣ್ಣನ ಯೂಸ್ ಮಾಡ್ತಾ ಹೋಗ್ತಾರೆ. ನಾವು ಕುಡಿಯುವಂಥ ನೀರಲ್ಲೂ ಕೂಡ ಆ ಒಂದು ಕ್ಯಾಲ್ಸಿಯಂ ಅಂಶ ಇರಬೇಕು. ಆದರೆ ಇವತ್ತಿನ ದಿವಸ ನಾವು ಕುಡಿಯುವಂಥ ನೀರಲ್ಲಿ ಕ್ಯಾಲ್ಸಿಯಂ ಬಂದಿಲ್ಲ. ಆದರೆ ನಾವು ಕುಡಿಯುವಂಥ ಜೇಡ್ ವಾಟರಲ್ಲಿ ಇವತ್ತಿನ ದಿವಸ ಏನು ಬಂದಿದೆ, ಕ್ಯಾಲ್ಸಿಯಂ ಬಂದಿದೆ. ಅಂದರೆ ಈ ಒಂದು ನೀರನ್ನ ನಾವು ಕುಡಿಬೇಕಾದ್ರೆ 100% ನಮಗೆ 90 ವರ್ಷ ಆದ್ರೂ ಕೂಡ ನಮ್ಮ ಮೂಳೆ ಬಂದು ವೀಕ್ ಆಗಲ್ಲ, ಸವಿಯಲ್ಲ, ಲಿಕ್ವಿಡ್ ಕಡಿಮೆ, ಜೆಲ್ ಬಂದು ಡ್ರೈ ಆಗಲ್ಲ. ಅದ್ರ ಜೊತೆಗೆ ಯಾರಿಗೆಲ್ಲ ಬಂದು ಜಾಯಿಂಟ್ ಪೇಯ್ನು, ಆರ್ಥೈಟಿಸ್ ಪ್ರಾಬ್ಲಮ್ಮು, ನೀ ಪೇಯ್ನು, ಮೊಣಕಾಲು ನೋವು, L4 L5 ಪ್ರಾಬ್ಲಮ್ಮು, ಡಿಸ್ಕ್ ಪ್ರಾಬ್ಲಮ್ಮು, ಈ ಎಲ್ಲ ಪ್ರಾಬ್ಲಮ್ಸ್ಗೆ ಒಂದು ಒಳ್ಳೆ ಸೊಲ್ಯೂಷನ್ ಅಂದರೆ ಈ ಒಂದು ಜೇಡ್ ವಾಟರ್ ಅಂತಲೇ ಹೇಳ್ಬೋದು. ಹಾಗೆ ನೀವು ಇಲ್ಲೊಂದು ಅಬ್ಸರ್ವ್ ಕೂಡ ಮಾಡ್ಬೋದು. ಈ ನೀರಲ್ಲಿ ಬಂದು ಅರಿಶಿನ ಎಲ್ಲ ಫುಲ್ಲಾಗಿ ಕೆಳಗಡೆ ಬಂದಿದೆ, ಅರಿಶಿನ ಎಲ್ಲ ಫುಲ್ಲಾಗಿ ಕೆಳಗಡೆ ಕೂತ್ಕೊಂಡಿದೆ. ಆದರೆ ಇದರಲ್ಲಿ ನೋಡಬೇಕಾದ್ರೆ ಆ ಒಂದು ಡಸ್ಟ್ನೆಲ್ಲ ಫುಲ್ಲಾಗಿ ತೆಗೆದಾಕಿದೆ. ಮತ್ತು ನೀರು ಬಂದು ಸಾಫ್ಟ್ ಕೂಡ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಮಾಲಿಕ್ಯೂಲ್ ಸೈಜ್ ಅಂತ ಹೇಳ್ತಾರೆ. ಈಗ ಈ ನೀರಲ್ಲಿ ನೋಡ್ಬೇಕಾದ್ರೆ ಮಾಲಿಕ್ಯೂಲ್ ಸೈಜ್ ಬಂದ್ಬಿಟ್ಟು ನಿಮಗೆ 13 to 14 ತನಕ ಬಂದ್ಬಿಡುತ್ತೆ. ಇದರಲ್ಲಿ ಬಂದು ನಿಮಗೆ 4 to 5 ಮಾತ್ರ ಮಾಲಿಕ್ಯೂಲ್ ಸೈಜಸ್ ಬರುತ್ತೆ. ಆ ನೀರು ಬಂದು ಯಾವಾಗ ಬಂದು ತೆಳುವಾಗಿರುತ್ತೋ ಅವಾಗ ಏನಾಗುತ್ತೆ ಅಂದರೆ ನಮ್ಮ ಒಳಗಡೆ ಇರುವಂಥ ಎಲ್ಲ ಜೀವಕೋಶಗಳು ಕೂಡ ಆ್ಯಕ್ಟಿವ್ ಮಾಡ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು ಫುಲ್ಲು ಡಸ್ಟ್ ಕೂಡ ತೆಗೆದಿದೆ. ಹಾಗೆ ನೀವು ಮೇಡಮ್ ಸ್ಮೆಲ್ ಕೂಡ ಮಾಡಿ ನೋಡ್ಬೋದು. ಇದನ್ನು ಇದು ನಾರ್ಮಲ್ ವಾಟರು, ಇದು ಬಂದು ಜೇಡ್ ವಾಟರು. ನಾರ್ಮಲ್ ವಾಟರಲ್ಲಿ ಬಂದು ಸ್ಟ್ರಾಂಗ್ನೆಸ್ ಬಂದು ಕಡಿಮೆ ಇರುತ್ತೆ. ಇದೇ ಜೇಡ್ ವಾಟರಲ್ಲಿ ನೋಡಬೇಕಾದ್ರೆ ಸ್ಟ್ರಾಂಗ್ನೆಸ್ ಬಂದು ಜಾಸ್ತಿ ಆಗಿರುತ್ತೆ. ಈಗ ನಮ್ಮ ದೇಹದಲ್ಲೂ ಕೂಡ ಇದೇ ಥರ ಡಸ್ಟ್ ಅಂಶ ಜಾಸ್ತಿ ಇರುತ್ತೆ. ಈ ಜೇಡ್ ವಾಟರ್ ಕುಡಿದಾಗ ಏನು ಮಾಡುತ್ತೆ, ಆ ಡಸ್ಟಿನೆಲ್ಲ ಹೊರಗಡೆ ತೆಗಿತಾ ಹೋಗುತ್ತೆ. ಅಷ್ಟು ಒಂದು ಪವರ್ಫುಲ್ಲು ಈ ಒಂದು ವಾಟರಲ್ಲಿದೆ. ನೆಕ್ಸ್ಟ್ ಬಂದು ಆಯಿಲ್ ಟೆಸ್ಟಿಂಗ್ ನೋಡಿಬಿಡೋಣ. ಆವಾಗಲೇ ನಾವು ಏನು ಮಾಡಿದ್ವಿ, ನಾರ್ಮಲ್ ವಾಟ್ರಲ್ಲಿ ಬಂದು ಚೆಕ್ ಮಾಡಿದಾಗ ಹಾಗೆ ನೀರಲ್ಲಿ ಎಣ್ಣೆ ತೇಲ್ಕೊಂಡು ಹಾಗೆ ನಿಂತಿದೆ. ಇವಾಗ ಜೇಡ್ ವಾಟ್ರಲ್ಲಿ ಏನು ಮಾಡೋಣ, ಈ ಒಂದು ಸೇಮ್ ಆಯಿಲ್ನೇ ಹಾಕೋಣ. ಜೇಡ್ ವಾಟರ್ ಇದು. ಆವಾಗಲೇ ನಾರ್ಮಲ್ ಅಕ್ವಾಗಾರ್ಡ್ ವಾಟ್ರಲ್ಲಿ ಚೆಕ್ ಮಾಡಿದ್ವಿ, ಇವಾಗ ಜೇಡ್ ವಾಟ್ರಲ್ಲಿ ಚೆಕ್ ಮಾಡ್ತಾ ಇದ್ವಿ. ಟಚ್ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಈ ನೀರಲ್ಲಿ ಬಂದು ಮಿನರಲ್ಸ್ ಕೂಡ ತೋರಿಸ್ತಾ ಇದೆ, ಹಾಗೆ ಅಬ್ಸರ್ವ್ ಮಾಡಿ. ಯಾವಾಗ ನೀರಲ್ಲಿ ಬಂದು ಮಿನರಲ್ಸ್ ಇರುತ್ತೋ ನಮ್ಮ ಬ್ಲಡ್ಗೆ ಬೇಕಾದಂಥ ಮಿನರಲ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ ನಮ್ಮ ಆರ್ಗನ್ಸ್ಗಳ ಮೇಲೆ ಇರುವಂಥ ಕೆಟ್ಟು ಫ್ಯಾಟ್ನೆಲ್ಲ ಇದೇನು ಮಾಡುತ್ತೆ, ಕರಗಿಸಿ ಯೂರಿನಲ್ಲಿ ಮೋಷನಲ್ಲಿ ಆಗ್ತಾ ಹೋಗುತ್ತೆ. ನಮ್ಮ ದೇಹ ಆರ್ಗನ್ಸ್ಗೆ ಬೇಕಾಗಿರೋದು ಗುಡ್ ಫ್ಯಾಟ್ ಮಾತ್ರನೇ. ಆ ಗುಡ್ ಫ್ಯಾಟ್ನು ಕೂಡ ಏನು ಮಾಡುತ್ತೆ, ಇದು ಕರಗಿಸಿ ಆಚೆಗೆ ಹಾಕುತ್ತೆ. ಮತ್ತು ಬ್ಲಡ್ಡಲ್ಲಿರುವಂಥ ಕೊಲೆಸ್ಟ್ರಾಲ್ ಕೂಡ ಏನು ಮಾಡುತ್ತೆ, ಇದು ತೆಗಿತಾ ಹೋಗುತ್ತೆ. ಯಾವಾಗ ಬ್ಲಡ್ಡಲ್ಲಿರುವಂಥ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೋ ಆವಾಗ ನಮ್ಮ ಮುಂದೆ ಫ್ಯೂಚರಲ್ಲಿ ಹಾರ್ಟ್ ಪ್ರಾಬ್ಲಮ್ಸು ಅಥವಾ ಹಾರ್ಟ್ ಅಟ್ಯಾಕು ಅಥವಾ ಕಾರ್ಡಿಯಾಕ್ ಅರೆಸ್ಟು ಇವು ಯಾವುದೂ ಕೂಡ ಬರದೇ ಇರುತ್ತೆ, ಏನು ಮಾಡುತ್ತೆ, ಇದು ತಡೆಗಟ್ತಾ ಹೋಗುತ್ತೆ ಅಂತ ಹೇಳ್ಬೋದು. ನೀವು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನಾರ್ಮಲ್ ವಾಟ್ರಲ್ಲಿ ಹಾಗೆ ತೇಲ್ತಾ ಇದೆ, ಅದೇ ಜೇಡ್ ವಾಟರ್ ಏನು ಮಾಡ್ತಾ ಇದೆ, ಆ ಎಣ್ಣೆನೆಲ್ಲ ಬಂದು ಮಿಕ್ಸ್ ಮಾಡಿದೆ. ಅಂದರೆ ನಮ್ಮ ಒಳಗಿರುವಂಥ ಕೆಟ್ಟು ಫ್ಯಾಟ್ನು ಕೂಡ ಏನು ಮಾಡುತ್ತೆ, ಇದು ಕರಗಿಸಿ ಯೂರಿನಲ್ಲಿ ಮೋಷನಲ್ಲಿ ಕಳಿಸ್ತಾ ಹೋಗುತ್ತೆ. ಈಗ ನಾವು ಇಷ್ಟೊತ್ತು ಬಂದುಬಿಟ್ಟು pH ಲೆವೆಲ್ ಜೇಡ್ ವಾಟರಲ್ಲಿ ನೋಡಿದ್ವಿ. ಈಗ ನಮ್ಮ ದೇಹನೂ ಕೂಡ ಇದೇ ಥರನೇ ಅಸಿಡಿಕ್ ಆಗಿರುತ್ತೆ. ಈ ಅಸಿಡಿಕ್ಗೆ ಆಲ್ಕಲೈನ್ ಬಿದ್ದಾಗ ಹೇಗೆ ಬಂದು ನಮ್ಮ ದೇಹ ಬಂದು ಬದಲಾಗುತ್ತೆ ಅಂತೇಳಿ ಇಲ್ಲಿ ನಾವು ನೋಡ್ಕೋಬೋದು. ಇದೇ ಜೇಡ್ ವಾಟರ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಆವಾಗಲೇ ನೋಡಬೇಕಾದ್ರೆ ನೀರಲ್ಲಿ ಜೀವ ಇರಲಿಲ್ಲ, ಅಂದರೆ pH ಲೆವೆಲೇ ಇರಲಿಲ್ಲ. ಯಾವಾಗ ಜೇಡ್ ವಾಟರ್ ಹಾಕಿದ್ವಿ ಆ ನೀರಲ್ಲಿ ಬಂದು pH ಲೆವೆಲ್ ಬಂತು. ಅದೇ ಥರ ಬಂದು ನಮ್ಮ ಬ್ಲಡ್ ಕೂಡ ಅಸಿಡಿಕ್ ಆಗಿರುತ್ತೆ. ಈ ಒಂದು ವಾಟರ್ ಕುಡಿದಾಗ ಏನಾಗುತ್ತೆ, ಆ ಅಸಿಡಿಕ್ನೆಲ್ಲ ತೆಗೆದು ಆಲ್ಕಲೈನಾಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ, pH ಲೆವೆಲ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. pH ಅಂದರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತೇಳಿ ನೀರಲ್ಲಿರುವಂಥ ಜಲಜನಕ ಶಕ್ತಿ. ಆ ಒಂದು ಶಕ್ತಿ ಬಂದು ಈ ಒಂದು ಜೇಡ್ ವಾಟರಲ್ಲಿದೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಇಲ್ಲೂ ಕೂಡ ನೋಡ್ಬೋದು, ಈ ನೀರಲ್ಲಿ ಬಂದು ಕ್ಯಾಲ್ಶಿಯಮೇ ಇಲ್ಲ. ಇದರಲ್ಲಿ ನಾನು ಏನು ಮಾಡೋಣ, ಜೇಡ್ ವಾಟರ್ ಹಾಕ್ತಾ ಹೋಗೋಣ. ಇದು ಕೂಡ ಇವಾಗ ಬದಲಾಗ್ತಾ ಇದೆ, ಹಾಗೆ ಅಬ್ಸರ್ವ್ ಮಾಡ್ಕೋಬೋದು. ಸ್ವಲ್ಪ ಇದಾಕೋಣ, ಇದಕ್ಕೂ ಕೂಡ ನಾವು ಜೇಡ್ ವಾಟರ್ ಹಾಕೋಣ.
ನೋಡಿ ಸ್ವಲ್ಪ ಕ್ವಾಂಟಿಟಿ ಬಿದ್ದಿದ ತಕ್ಷಣ ಆ ನೀರಲ್ಲಿ ಬಂದು ಬದಲಾವಣೆಗಳಾಗ್ತಾ ಇದೆ. ಅದೇ ಥರ ಬಂದು ನಾವು ಪ್ರತಿ ದಿವಸ ಒಂದು ದಿನಕ್ಕೆ 8ರಿಂದ 10 ಗ್ಲಾಸ್ ಈ ಒಂದು ಆಲ್ಕಲೈನ್ ವಾಟರ್ನ ಕುಡಿಯೋದ್ರಿಂದ ನಮ್ಮ ಒಳಗಡೆ ಏನೆಲ್ಲ ಟಾಕ್ಸಿಕ್ ಇದೆ ಅದನ್ನೆಲ್ಲ ಕಂಪ್ಲೀಟಾಗಿ ಯೂರಿನ್ ಮೋಷನ್ ತೆಗೆದು ನಮ್ಮ ದೇಹನ ಕ್ಲೀನ್ ಮಾಡ್ತಾ ಹೋಗುತ್ತೆ. ದೇಹ ಯಾವಾಗ ಕ್ಲೀನ್ ಆಗುತ್ತೋ ಆವಾಗ 100% ನಮ್ಮ ಬಾಡಿಯಲ್ಲಿರುವಂಥ BP, ಶುಗರು, ಬ್ಯಾಕ್ ಪೈನು, ನೀ ಪೈನು, ಜಾಯಿಂಟ್ ಪೈನು, ಆರ್ಥರಿಟಿಸ್ ಪ್ರಾಬ್ಲಮ್ಮು, ಹಾರ್ಮೋನ್ ಇಂಬ್ಯಾಲೆನ್ಸು, ಹೆಣ್ಮಕ್ಳಲ್ಲಿ ಆಗುವಂಥ ಥೈರಾಯ್ಡ್ ಸಮಸ್ಯೆ, PCOD ಸಮಸ್ಯೆ, ಇರ್ರೆಗ್ಯುಲರ್ ಪೀರಿಯಡ್ಸು, ಮೆನೋಪಾಸ್ ಟೈಮು, ಈ ಎಲ್ಲ ಪ್ರಾಬ್ಲಮ್ಸ್ನು ಕೂಡ ಈ ಒಂದು ಜೇಡ್ ವಾಟ್ರು ಕ್ಯೂರ್ ಮಾಡ್ತಾ ಹೋಗುತ್ತೆ. ಕ್ಯಾನ್ಸರ್ನು ಕೂಡ ಕ್ಯೂರ್ ಮಾಡುವಂಥ ಶಕ್ತಿ ಬಂದು ಈ ಒಂದು ಆಲ್ಕಲೈನ್ ವಾಟರ್ಗಿದೆ ಅಂತಲೇ ಹೇಳ್ಬೋದು ನಾವು. ಈಗ ಇಷ್ಟೊತ್ತು ನಾವು ಬಂದು pH ಬಗ್ಗೆ, ORP ಬಗ್ಗೆ, ಕ್ಯಾಲ್ಶಿಯಂ ಬಗ್ಗೆ, ಅದ್ರ ಜೊತೆಗೆ ಬಂದು ನಾವು ನೀರು ಕುಡಿದಾಗ ಹೇಗೆ ನಮ್ಮ ಫ್ಯಾಟ್ನ ಕರಗಿಸುತ್ತೆ ಅಂತೇಳಿ ನಾವು ಇಷ್ಟೊತ್ತು ಜೇಡ್ ವಾಟ್ರ್ ಮುಖಾಂತರ ನೋಡಿದ್ವಿ. ಈಗ ಹಾಗೆ ನಾವು ಬಂದು ಮೆಂತ್ಯ ಮತ್ತು ರೈಸು ಇದು ಕೂಡ ಒಂದು ಟೆಸ್ಟಿಂಗ್ ಅದನ್ನು ಮಾಡ್ತಾ ಹೋಗೋಣ. ಇದು ಬಂದು ಮೆಂತ್ಯ, ಪ್ರತಿ ದಿವಸ ಇದನ್ನು ಅಡುಗೆಗೆ ಯೂಸ್ ಮಾಡ್ತಾರೆ. ಜೊತೆಗೆ ಬಂದು ಶುಗರ್ ಇರುವಂಥವ್ರು ಏನು ಮಾಡ್ತಾರೆ, ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಬಂದು ಇದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ನಾನಿಲ್ಲಿ ಸ್ವಲ್ಪನೇ 2 ಬಾಟ್ಲು ಗ್ಲಾಸ್ಗೂ ಕೂಡ ನಾನು ಮೆಂತ್ಯನ ಹಾಕಿದ್ದೀನಿ. ಒಂದಕ್ಕೆ ಬಂದು ನಾರ್ಮಲ್ ವಾಟರ್ ಹಾಕ್ತೀನಿ, ಇನ್ನೊಂದಕ್ಕೆ ಬಂದು ಜೇಡ್ ವಾಟರ್ ಹಾಕ್ತಾ ಹೋಗ್ತೀನಿ. ಯಾವ ನೀರಲ್ಲಿ ಬಂದು ಬೇಗ ಅದರಲ್ಲಿರುವಂಥ ಕೆಮಿಕಲ್ಸ್ನ ತೆಗೀತಿ ಅಂತೇಳಿ ನೀವು ಇಲ್ಲೇ ನೋಡ್ಬೋದು ಒಂದು ಡೆಮೋ ಮುಖಾಂತರ. ಹಾಗೆ ರೈಸು ಕೂಡ ನೋಡೋಣ. ಇದು ಬಂದು ಜೇಡ್ ವಾಟರು ನೋಡಿ. ಜೇಡ್ ವಾಟರ್ಗೆ ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ಕಲರ್ ಬಿಡ್ತಾ ಇದೆ, ಅಬ್ಸರ್ವ್ ಮಾಡ್ಬೋದು. ಇಮ್ಮಿಡಿಯೇಟಾಗಿ ಕಲರ್ ಬಿಡ್ತಾ ಇದೆ. ಇದೆ ನಾರ್ಮಲ್ ನೀರಲ್ಲಿ ನೋಡಬೇಕಾದ್ರೆ ಹಾಗೇ ಇದೆ, ಏನು ಕಲರ್ ಬಂದು ಚೇಂಜಸ್ ಆಗಿಲ್ಲ. ನಮಗೆ ಫುಲ್ಲಾಗಿ ಕಲರ್ ಬೇಕು ಅಂದರೆ ನೈಟ್ ಪೂರ್ತಿಯಾಗಿ ನೆನೆಸಿ ನಾವು ಏನು ಮಾಡಬೇಕು, ಬೆಳಗ್ಗೆ ಎದ್ದು ನೋಡಬೇಕಾದ್ರೆ ಫುಲ್ಲಾಗಿ ಕಲರ್ ಬಿಡ್ತಾ ಹೋಗುತ್ತೆ. ಇನ್ನೂ ಒಂದು 2 ನಿಮಿಷ ಹಾಗೆ ಬಿಟ್ಟು ನೋಡಬೇಕಾದ್ರೆ ಈ ಜೇಡ್ ವಾಟ್ರಲ್ಲಿ ನೆನೆಸಿರುವಂಥ ಮೆಂತೆ ಏನಾಗುತ್ತೆ, ಫುಲ್ಲಾಗಿ ಕಲರನ್ನು ಚೇಂಜ್ ಆಗ್ತಾ ಹೋಗುತ್ತೆ. ಎಷ್ಟೋ ಜನ ಶುಗರ್ ಪೇಷಂಟ್ಗಳು ಬಂದು ರಾತ್ರಿ ಬಂದು ಮೆಂತೆ ನೆನೆಸಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮೆಂತೆ ಪ್ಲಸ್ ಆ ನೀರು ಎರಡನ್ನೂ ಕುಡಿದಾಗ ಶುಗರ್ ಬೇಗ ನಾರ್ಮಲ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇವತ್ತು ದಿವಸ ಅದು ಕೂಡ ಆಗ್ತಾ ಇಲ್ಲ. ರೀಸನ್ ಏನು ಅಂದರೆ ಈ ಒಂದು ಮೆಂತೆಗೂ ಕೂಡ ಏನು ಮಾಡ್ತಾ ಇದ್ದಾರೆ, ಕಲರನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಅವಾಗ ನಮ್ಮ ಆರೋಗ್ಯ ಹೇಗೆ ಸರಿಯಾಗುತ್ತೆ? ಈ ಒಂದು ಜೇಡ್ ವಾಟರ್ನ ನಾವು ಕುಡಿಬೇಕಾದ್ರೆ ಈ ಒಂದು ಮೆಂತ್ಯವನ್ನು ನಾವು ಬಳಸುವಂಥ ಅವಶ್ಯಕತೆ ಇಲ್ಲ. ಹಾಗೆ ನ್ಯಾಚುರಲಾಗಿ ನಮ್ಮ ಆರೋಗ್ಯನ ನಾವು ಕಾಪಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದು ಇದು ರೈಸು. ಅವಾಗೆಲ್ಲ ಒಂದು ವರ್ಷಕ್ಕೆ ಒಂದೇ ಬೆಳೆ ಅಂತ ಮಾಡ್ತಾಯಿದ್ರು, ಈಗ ವರ್ಷಕ್ಕೆ 3 ಬೆಳೆ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಏನಕ್ಕೋಸ್ಕರ ನಮಗೆ ಶುಗರ್ ಬರ್ತಾ ಇದೆ, ಫ್ಯಾಟ್ ಜಾಸ್ತಿ ಆಗ್ತಾ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ, ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆಲ್ಲ ಮೇಯ್ನ್ ಕಾರಣ ಹೇಳಿದ್ರೆ ನಾವು ತೊಗೊಳ್ಳುವಂಥ ರೈಸ್. ಈ ಒಂದು ರೈಸ್ನ ನಾವು ಏನಕ್ಕೋಸ್ಕರ ತೊಗೊಂಡಿದ್ದೀವಿ ಅಂದರೆ ಇದನ್ನು ಕೂಡ ಒಂದು ಟೆಸ್ಟಿಂಗ್ ಮಾಡೋಣ. ಈಗ ಮನೇಲಿ ಅಮ್ಮಂದ್ರಲ್ಲಿ ಅಡುಗೆ ಮಾಡಬೇಕಾದ್ರೆ 2 ಸರಿ 3 ಸರಿ 4 ಸರಿ ವಾಶ್ ಮಾಡ್ತಾ ಇರ್ತಾರೆ. ಜಸ್ಟ್ ನಾವು ಒಂದೇ ಸರಿ ವಾಶ್ ಮಾಡಿ ಈ ಒಂದು ರೈಸ್ನ ಹೇಗೆ ಅದರಲ್ಲಿರುವಂಥ ಟಾಕ್ಸಿಕ್ಸ್ನೆಲ್ಲ ತೆಗಿಬೋದು ಅನ್ನೋದನ್ನು ಒಂದು ಡೆಮೋ ಮುಖಾಂತರ ನೋಡ್ತಾ ಹೋಗೋಣ. ನಾನು ಎರಡಕ್ಕೂ ಸ್ವಲ್ಪ ರೈಸ್ ಹಾಕಿದ್ದೀನಿ, ಒಂದಕ್ಕೆ ನಾರ್ಮಲ್ ವಾಟರ್ ಹಾಕ್ತೀನಿ, ಇನ್ನೊಂದಕ್ಕೆ ಜೇಡ್ ವಾಟರ್ ಹಾಕ್ತಾ ಇದ್ದೀನಿ. ನಾವು ಮನೇಲಿ ರೈಸ್ ಅನ್ನ ಮಾಡಬೇಕಾದ್ರೆ ರೈಸನ್ನು 3ರಿಂದ 4 ಸರಿ ವಾಶ್ ಮಾಡ್ತಾ ಹೋಗ್ತೀವಿ. ಅದೇ ಥರ ಇದು ಮನೆ ನೀರಲ್ಲೇ ವಾಶ್ ಮಾಡ್ತಾ ಇರುವಂಥದ್ದು. ಇದು ಬಂದು ಜೇಡ್ ವಾಟರು. ಇದರಲ್ಲಿ ಒಂದೇ ಸರಿಗೆ ಏನು ಮಾಡಿದೆ, ಆ ಡಸ್ಟೆಲ್ಲ ಫುಲ್ಲಾಗಿ ತೆಗೆದಿದೆ. ಅಂದರೆ ಈಗ ನಾವು ನ್ಯಾಚುರಲಾಗಿ ನಮಗೆ ರೈಸ್ ಕೂಡ ಸಿಗ್ತಾ ಇಲ್ಲ, ಅದನ್ನು ಕೂಡ ಪಾಲಿಷ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಎರಡರಲ್ಲೂ ಕೂಡ ಬದಲಾವಣೆಗಳಿದೆ. ಇದು ಬಂದು ಲೈಟಾಗಿದೆ, ಇದು ಫುಲ್ಲಾಗಿ ಡಾರ್ಕ್ ಆಗಿದೆ. ಮತ್ತು ಅದರಲ್ಲಿರುವಂಥ ಡಸ್ಟನ್ನು ಕೂಡ ಏನು ಮಾಡಿದೆ, ಒಂದೇ ಸರಿಗೆ ತೆಗೆದುಬಿಟ್ಟಿದೆ. ಅಂದರೆ ಈ ಒಂದು ಜೇಡ್ ವಾಟ್ರಲ್ಲಿ ನಾವು ಪ್ರತಿ ದಿವಸ ರೈಸ್ನ ವಾಶ್ ಮಾಡಿ ಅನ್ನ ಮಾಡಿ ಊಟ ಮಾಡಬೇಕಾದ್ರೆ ನಮಗೆ ಶುಗರು, ಕೊಲೆಸ್ಟ್ರಾಲು, ಫ್ಯಾಟು ಇದನ್ನೆಲ್ಲ ಬರದಿರೋದು ತಡೆಗಟ್ಟುತ್ತೆ. ಜೊತೆಗೆ ಬಂದು ಒಬೆಸಿಟಿನೂ ಕೂಡ ಏನು ಮಾಡುತ್ತೆ, ಇದು ಬರದೇ ಇರೋ ಥರ ನೋಡ್ಕೊಳ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇದು ಬಂದು ರೈಸ್ ಬಂದು ವಾಶ್ ಮಾಡಿರುವಂಥದ್ದು. ನೆಕ್ಸ್ಟ್ ಬಂದು ತುಂಬ ಜನ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಬಂದು ಸ್ಪ್ರೈಟು, 7 ಅಪ್ ಇದೆಲ್ಲ ಕೊಡ್ತಾ ಹೋಗ್ತಾರೆ. ಇದನ್ನು ತೊಗೊಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ ಇಲ್ವಾ? ಏನಕ್ಕೋಸ್ಕರ ಇವತ್ತು ದಿವಸ ಕ್ಯಾನ್ಸರ್ ಜಾಸ್ತಿ ಬರ್ತಾ ಇದೆ? ಅದಕ್ಕೆ ರೀಸನ್ ನೋಡೋದಾದರೆ ಈ ಥರ ಒಂದು ಬಾಟಲ್ ಜ್ಯೂಸ್ಗಳನ್ನ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಿ. ಈ ಜ್ಯೂಸ್ ಕುಡಿಯೋದ್ರಿಂದ ಏನೆಲ್ಲ ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ, ಈ ಒಂದು ಜ್ಯೂಸಲ್ಲಿ ಎಷ್ಟು pH ಲೆವೆಲ್ ಇದೆ ಅಂತೇಳಿ ನಾವು ಇವಾಗಲೇ ನೋಡೋಣ ಒಂದು ಡೆಮೋ ಮುಖಾಂತರ. ಇದು ಬಂದು 7 ಅಪ್ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಗ್ಯಾಸ್ ಇದೆ ಅದರಲ್ಲಿ.
ಈ ಒಂದು ಗ್ಯಾಸ್ ನಮ್ಮ ಬ್ಲಡ್ಡಿಗೆ ಹೋದಾಗ ಏನಾಗುತ್ತೆ, ಅಸಿಡಿಟಿ ಜಾಸ್ತಿ ಆಗುತ್ತೆ. ಅದರಿಂದನೇ ಇವತ್ತಿನ ದಿವಸ ನಮಗೆ ಓವರ್ ಗ್ಯಾಸ್ಟ್ರಿಕ್ ಆಗ್ತಾ ಇದೆ. ಗ್ಯಾಸ್ಟ್ರಿಕ್ಕಿಂದ ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಪ್ರಾಬ್ಲಮ್ಸ್ ಕೂಡ ಬರ್ತಾ ಇದೆ. ಇವತ್ತಿನ ಮಕ್ಕಳಿಗೂ ಕೂಡ ಏನಾಗ್ತಾ ಇದೆ, ಕ್ಯಾನ್ಸರ್ ಪ್ರಾಬ್ಲಮ್ ಬರ್ತಾ ಇದೆ. ಅದಕ್ಕೆ ಕಾರಣ ನಾವು ತಗೊಳ್ಳುವಂಥ ಜ್ಯೂಸ್ಗಳಾಗಿರ್ಬೋದು. ಒಂದಕ್ಕೆ 7 ಅಪ್ ಹಾಕಿದ್ದೀನಿ, ಇನ್ನೊಂದಕ್ಕೆ ಬಂದು ಸ್ಪ್ರೈಟ್ ಹಾಕಿದ್ದೀನಿ. ಈಗ ಎಷ್ಟು ಜನ ಬಂದು ಸೋಡನ್ನು ಕೂಡ ಯೂಸ್ ಮಾಡ್ತಾ ಹೋಗ್ತಾರೆ. ನಾನು ಸೋಡನ್ನು ಕೂಡ ಹಾಕ್ತಾ ಹೋಗ್ತೀನಿ. ನಾವು ಆವಾಗಲೇ ನೀರಲ್ಲಿ ಏನು pH ಹಾಕಿ ಚೆಕ್ ಮಾಡಿದ್ವಿ, ಅದೇ ಲಿಕ್ವಿಡ್ನ ನಾನು ಇವಾಗ ಇದರಲ್ಲಿ ಕೂಡ ಹಾಕ್ತಾ ಇದ್ದೀನಿ. ಇದು ನೋಡಿ ಸೇಮ್ ನೀರು ಥರನೇ ಎಲ್ಲ ನೋಡೋಕ್ಕೆ ಒಂದೇ ಕಲರ್ ಇದೆ. ಆದರೆ pH ಹಾಕಿದ ತಕ್ಷಣ ಹೇಗೆ ಬದಲಾಗುತ್ತೆ ಅಂತೇಳಿ ನಾವೇನು ಮಾಡೋಣ, ಈ ಒಂದು ಟೆಸ್ಟಿಂಗ್ ಮುಖಾಂತರ ನೋಡ್ತಾ ಹೋಗೋಣ. ಹಾಗೆ ಡ್ರಿಂಕ್ಸ್ ಕೂಡ ಇದೆ, ಅದನ್ನು ಕೂಡ ನಾವೊಂದು ಟೆಸ್ಟಿಂಗ್ ಮುಖಾಂತರ ನೋಡ್ಬೋದು. ಏನಕ್ಕೋಸ್ಕರ ನಮಗೆ ಲಿವರ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್, ಬ್ರೀತಿಂಗ್ ಪ್ರಾಬ್ಲಮ್ಮು, ವೀಸಿಂಗ್ ಇವೆಲ್ಲ ಬರ್ತಾ ಇದೆ ಅಂತೇಳಿ ಅದನ್ನು ಕೂಡ ನೋಡೋಣ. ಡ್ರಿಂಕ್ಸ್ ಮಾಡಿ ಎಷ್ಟೋ ಜನಕ್ಕೆ ಬಂದು ಲಿವರ್ ಕ್ಯಾನ್ಸರ್ ಆಗ್ತಾಯಿದೆ, ಲಂಗ್ಸ್ ಕ್ಯಾನ್ಸರ್ ಆಗ್ತಾಯಿದೆ, ಎಷ್ಟೋ ಜನ ತೀರು ಹೋಗ್ತಾ ಇದ್ದಾರೆ. ಅದರಲ್ಲಿ ಎಷ್ಟು pH ಇದೆ ಅಂತೇಳಿ ನಾವು ಅದನ್ನು ಕೂಡ ನೋಡ್ತಾ ಹೋಗೋಣ. ನೋಡೋಕ್ಕೆ ಎಲ್ಲ ಬಂದು ಒಂದೇ ಥರನೇ ಇದ್ದಿದ್ದು. ಈಗ pH ಹಾಕಿದ ತಕ್ಷಣ ಏನಾಗಿದೆ, ಎಲ್ಲ ಕಲರ್ ಬಂದು ಚೇಂಜ್ ಆಗಿದೆ. ಇಲ್ಲಿ ನೋಡ್ಬೋದು pH ಲೆವೆಲ್ ಬಂದುಬಿಟ್ಟು ಎಲ್ಲದರಲ್ಲೂ 3 ಇದೆ. ಈ 3 ಯಾರಿಗೆಲ್ಲ ಇರುತ್ತೆ ಅಂದರೆ, ಕ್ಯಾನ್ಸರ್ ಪ್ರಾಬ್ಲಮ್ ಬಂದು 4th ಸ್ಟೇಜ್ನ ಮೀರಿ ಆಚೆ ಹೋಗಿರುತ್ತೆ. ಅಂಥ ಒಂದು ಪೇಷಂಟ್ ಬಾಡಿ ಬ್ಲಡ್ಡಲ್ಲಿ ಚೆಕ್ ಮಾಡಬೇಕಾದ್ರೆ pH ಲೆವೆಲ್ ಬಂದು 3.0 ಬರುತ್ತೆ. ಇವತ್ತು ದಿವಸ ನಾವು ಕುಡಿಯುವಂಥ ಜ್ಯೂಸಲ್ಲೇ ಬಂದು ಏನಾಗ್ತಾಯಿದೆ, pH ಲೆವೆಲ್ ಬಂದು 3 ಬಂದಿದೆ. ಈ ಒಂದು ನಾವು ಜ್ಯೂಸ್ನ ಕುಡಿಬೇಕಾದ್ರೆ 100% ಏನಾಗುತ್ತೆ, ಕ್ಯಾನ್ಸರ್ ಪ್ರಾಬ್ಲಮ್ಸ್ ಅನ್ನೋದು ಖಂಡಿತ ಬಂದೇ ಬರುತ್ತೆ. ನೋಡ್ಬೋದು ಡ್ರಿಂಕ್ಸಲ್ಲೂ ಕೂಡ ಏನಾಗಿದೆ, pH ಲೆವೆಲು 3.2 4 ಬಂದಿದೆ. ಈಗ ನಾವೇನು ಮಾಡೋಣ, ಜೇಡ್ ವಾಟರ್ನ ಮಿಕ್ಸ್ ಮಾಡೋಣ. ಇದರಲ್ಲಿ ಅಸಿಡಿಕ್ನ ಹೇಗೆ ತೆಗೆಯುತ್ತೆ ಅಂತೇಳಿ ನಾವು ನೋಡೋಣ. ಇಲ್ಲಿ ನೋಡ್ಬೋದು ಈ ಜ್ಯೂಸ್ಗಳು ಯಾವುದೂ ಕೂಡ ಬದಲಾಗಿಲ್ಲ, ಆದರೆ ಡ್ರಿಂಕ್ಸ್ ಬದಲಾಗಿದೆ. ಅಂದರೆ ಡ್ರಿಂಕ್ಸ್ ಬದಲಾಗ್ತಾ ಇದೆ, ಇದು ಬದಲಾಗ್ತಾ ಇಲ್ಲ. ಯಾವ ತಂದೆ ತಾನೇ ಆಗಲಿ ಮಕ್ಕಳಿಗೆ ಡ್ರಿಂಕ್ಸ್ ತಗೋ ಕುಡಿ ಅಂತೇಳಿ ಯಾರು ಕೂಡ ಹೇಳಲ್ಲ. ಆದರೆ ಅದ್ರ ಬದಲಿಗೆ ಏನು ಮಾಡ್ತಾರೆ, ಅವರೆಲ್ಲರೂ ಕೂಡ ಜ್ಯೂಸನ್ನು ಕೊಡ್ತಾ ಹೋಗ್ತಾರೆ. ಈ ಜ್ಯೂಸ್ ಏನು ಮಾಡ್ತಾರೆ, ಈ ದಿವಸ ಮಕ್ಕಳಲ್ಲೂ ಕೂಡ ಕ್ಯಾನ್ಸರ್ ಪ್ರಾಬ್ಲಮ್ಸನ್ನು ತರಿಸ್ತಾ ಹೋಗ್ತಾ ಇದೆ. ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂದರೆ ಒಂದು ಹೆಲ್ತ್ ಅವೇರ್ನೆಸ್ನ ಪಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಎಷ್ಟೋ ಜನ ಬಂದು ಡ್ರಿಂಕ್ಸ್ ಕೂಡ ಮಾಡ್ತಾ ಇರ್ತಾರೆ. ಈ ಜೇಡ್ ವಾಟರ್ನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಆ ಒಂದು ಡ್ರಿಂಕ್ಸ್ನು ಕೂಡ ನಾವೇನು ಮಾಡ್ಬೋದು, ಸ್ಟಾಪನ್ನು ಮಾಡ್ತಾ ಹೋಗ್ಬೋದು. ಪ್ರತಿ ದಿವಸ ಮಕ್ಕಳಿಗೆ ಬಂದು ಈ ಒಂದು ಜೇಡ್ ವಾಟರ್ನ ಕುಡಿಸೋದ್ರಿಂದ ಇದರಿಂದ ಆಗುವಂಥ ಸೈಡ್ ಎಫೆಕ್ಟ್ನ 100% ತಡೆಯುತ್ತೆ. ನಿಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಬರ್ದೇ ಇರೋ ಥರನೂ ಕೂಡ ನಾವೇನು ಮಾಡ್ಬೋದು, ಒಂದು ಒಳ್ಳೆ ಹೆಲ್ತ್ ಅವೇರ್ನೆಸ್ಸನ್ನು ಕೊಡ್ತಾ ಹೋಗ್ಬೋದು ಅಂತಲೇ ಹೇಳ್ಬೋದು. ಈಗ ನಾವು ಈ ಮೆಂತೆನ ಬಂದು ನಾರ್ಮಲ್ ವಾಟ್ರಲ್ಲಿ ನೆನೆಸಿ ಒಂದು 5 to 10 minutes ಆಯಿತು. ಇನ್ನು ಇದು ಬಂದು ಬಣ್ಣನ ಬಿಟ್ಟಿಲ್ಲ, ಹಾಗೇ ಇದೆ. ಆದರೆ ಈ ಜೇಡ್ ವಾಟರ್ ನೋಡಬೇಕಾದ್ರೆ ಒಂದು 5 minutesಲ್ಲೇ ಫುಲ್ಲಾಗಿ ಕಲರ್ನ ಚೇಂಜ್ ಮಾಡ್ಕೊಂಡಿದೆ. ಅಂದರೆ ಈ ಒಂದು ಜೇಡ್ ವಾಟರ್ನ ಕುಡಿಬೇಕಾದ್ರೆ ಈ ಮೆಂತೆ ತಿನ್ನುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಅಡುಗೆಗೆಲ್ಲ ನಾವು ಬಳಸಬೇಕಾದ್ರೆ ಈ ಒಂದು ಜೇಡ್ ವಾಟರ್ನ ಯೂಸ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಆ ಒಂದು ಕೆಮಿಕಲ್ಸ್ ಏನೇ ಅದನ್ನ ಪೂರ್ತಿಯಾಗಿ ರಿಮೂವ್ ಮಾಡಿ ಒಂದು ಒಳ್ಳೆ ಆರೋಗ್ಯನ ಈ ಒಂದು ವಾಟ್ರ್ ಕೊಡ್ತಾ ಹೋಗುತ್ತೆ. ಈಸಿಯಾಗಿ ನಮ್ಮ ಶುಗರು, BP, ಥೈರಾಯ್ಡ್ ಇವೆಲ್ಲನೂ ಕೂಡ ನಾವು ನಾರ್ಮಲಾಗಿ ಕ್ಯೂರನ್ನು ಮಾಡ್ಕೋಬೋದು. ಮೆಡಿಷನ್ ತೊಗೋಬೇಕು ಅನ್ನೋ ಅವಶ್ಯಕತೆ ಖಂಡಿತ ಇರೋದಿಲ್ಲ. ಮ್ಯಾಮ್, ಇದು ತರಕಾರಿ ಇಟ್ಟಿದ್ದೀರಲ್ಲ, ಏನು ಕೇಳಬೇಕಂತಿದೆ ಅವಾಗಿಂದ. ಮ್ಯಾಮ್, ಈ ತರಕಾರಿಗಳು ಕೂಡ ಇವತ್ತು ದಿವಸ ನಾವು ನಿಮಗೆ ಒಂದು ಸಣ್ಣ ಡೆಮೋನ ತೋರಿಸ್ತಾ ಹೋಗ್ತೀವಿ. ಇವಾಗ ಅವಾಗಲೇ ನಾವು ರೈಸು, ಮೆಂತ ಇವೆಲ್ಲ ಟೆಸ್ಟಿಂಗ್ ಹೇಗೆ ನೀರಲ್ಲಿ ವಾಶ್ ಮಾಡಿದ್ವಿ, ಅದೇ ಥರ ಇದಕ್ಕೂ ಕೂಡ ಇವಾಗ ಪೆಸ್ಟಿಸೈಡ್ನ ಜಾಸ್ತಿಯಾಗಿ ಯೂಸ್ ಮಾಡಿರ್ತಾರೆ. ಅಂದರೆ ಅವಾಗೆಲ್ಲ ನೋಡ್ಬೇಕಾದ್ರೆ ನ್ಯಾಚುರಲಾಗಿ ಬೆಳೆ ಬೆಳೀತಾಯಿದ್ರು. ಈಗ ಪ್ರತಿಯೊಂದಕ್ಕೂ ಕೂಡ ಏನು ಮಾಡ್ತಾರೆ, ಇಂಜೆಕ್ಟ್ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಸೊಪ್ಪು, ತರಕಾರಿ, ಈ ಥರ ಟೊಮೆಟೊ ಪ್ರತಿಯೊಂದು ಕೂಡ ಸಿಗ್ತಾ ಇದೆ. ಇದರಿಂದ ನಮಗೆ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗ್ತಾ ಇದೆ. ಈ ನಾರ್ಮಲ್ ವಾಟರ್ ವಾಶ್ ಮಾಡಿದಾಗ ಹೇಗೆ ಅದು ಆಗುತ್ತೆ, ಈ ಜೇಡ್ ವಾಟ್ರಲ್ಲಿ ತೊಳೆದಾಗ ಹೇಗೆ ಕ್ಲೀನ್ ಆಗುತ್ತೆ ಅಂತೇಳಿ ನಾವೇನು ಮಾಡೋಣ, ಒಂದು ಟೆಸ್ಟಿಂಗ್ ಮುಖಾಂತರ ನೋಡ್ತಾ ಹೋಗೋಣ ಮೇಡಮ್. ಅದನ್ನು ಫಸ್ಟು ಟೊಮೆಟೊ ಬೇಕಾದ್ರೆ ನೀವು ನೋಡ್ಕೋಬೋದು ಹೇಗಿದೆ ಅಂತೇಳಿ. ಫುಲ್ಲು ಡಲ್ಲಾಗಿದೆ. ಇದಕ್ಕೆ ಏನು ಮಾಡೋಣ, ಈಗ ನಾವು ನಾರ್ಮಲ್ ವಾಟರ್ನ ಹಾಕ್ತಾಯಿದ್ದೀನಿ.
ನಾರ್ಮಲ್ ವಾಟ್ರಲ್ಲಿ ಕಂಪಲ್ಸರಿ ಪ್ರತಿಯೊಬ್ಬರು ಕೂಡ ಸೊಪ್ಪಾಗಿರಲಿ ತರಕಾರಿ ಆಗಲಿ ಪ್ರತಿಯೊಂದು ಕೂಡ ವಾಶ್ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ವಾಶ್ ಮಾಡಿನೇ ಅಡುಗೆಗೆ ಯೂಸ್ ಮಾಡುವಂಥದ್ದು ಜೇಡ್ ವಾಟರ್. ಈಗ ನಾವು ಜೇಡ್ ವಾಟ್ರಲ್ಲಿ ವಾಶ್ ಮಾಡ್ತಾ ಹೋಗೋಣ. ಇದು ನಾವು ಪ್ರತಿ ದಿವಸ ಕುಡಿಯುವಂಥ ಜೇಡ್ ವಾಟರು. ಈ ನೀರಲ್ಲಿ ಹೇಗೆ ವಾಶ್ ಮಾಡಿದಾಗ ಅದರಲ್ಲಿರುವಂಥ ಡಸ್ಟ್ನೆಲ್ಲ ತೆಗೆಯುತ್ತೆ, ಕೆಮಿಕಲ್ಸ್ನ ರಿಮೂವ್ ಮಾಡುತ್ತೆ ಅಂತೇಳಿ ನೀವು ನೋಡ್ಬೋದು. ನೋಡಿ ಫುಲ್ಲು ಅಂಟಂಟಿದೆ, ಇದು ಫುಲ್ ಎಲ್ಲನೂ ತೆಗಿತಾ ಇದೆ ಡಸ್ಟ್ನೆಲ್ಲ ಜೇಡ್ ವಾಟರು. ನೋಡಿ ಫ್ರೆಶ್ನೆಸ್ ಕೂಡ ಹಾಗೆ ಕಾಣಿಸ್ತಾ ಇದೆ ಇದರಲ್ಲಿ. ಇದರಲ್ಲಿ ಬಂದು ಸ್ವಲ್ಪ ಡಲ್ ಆಗಿದೆ ನೋಡ್ಬೋದು ನೀವು. ಇದರಲ್ಲಿ ಸ್ವಲ್ಪ ಡಲ್ ತೋರಿಸ್ತಾ ಇದೆ. ಇದು ಬಂದು ಫುಲ್ಲಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಇವಾಗ ಗಿಡದಿಂದ ಕಿತ್ಕೊಂಡು ಬಂದಿರೋ ಥರನೇ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಮತ್ತು ನೀವು ಇಲ್ಲೂ ಕೂಡ ಸೈಡಲ್ಲಿ ನೋಡ್ಬೋದು ಹೇಗೆ ಅದು ಇಮ್ಮಿಡಿಯೇಟಾಗಿ ಅದರಲ್ಲಿರುವಂಥ ಗಲೀಜನ್ನೆಲ್ಲ ತೆಗೆದಿದೆ. ಮತ್ತು ಇದು ಬಂದು ಹಾಗೆ ಇದೆ, ನೋಡ್ಬೋದು. ಇದು ಜೇಡ್ ವಾಟರು, ಇದು ನಾರ್ಮಲ್ ವಾಟರು. ಇಲ್ಲಿ ನೋಡ್ಬೋದು ಫುಲ್ಲಾಗಿ ಟೊಮೆಟೊ ಇವಾಗ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಇದೇ ನಾರ್ಮಲ್ ವಾಟ್ರಲ್ಲೂ ಕೂಡ ವಾಶ್ ಮಾಡಿದ್ದೀವಿ, ಅದನ್ನು ಕೂಡ ನೀವು ನೋಡ್ಬೋದು. ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ನಾವು ಮನೇಲಾದರೆ 2 ಸಾರಿ ವಾಶ್ ಮಾಡ್ತೀವಿ, ಆದರೆ ಈ ಜೇಡ್ ವಾಟ್ರಲ್ಲಿ ಒಂದೇ ಸಾರಿ ವಾಶ್ ಮಾಡಿದ್ರೆ ಸಾಕು. ಏನೆಲ್ಲ ಪೆಸ್ಟಿಸೈಡ್ನ ಹಾಕಿರ್ತಾರೆ, ಹಾರ್ಮೋನ್ ಇಂಜೆಕ್ಟ್ನ ಮಾಡಿರ್ತಾರೆ, ಅದನ್ನೆಲ್ಲ ಪೂರ್ತಿಯಾಗಿ ರಿಮೂವ್ ಮಾಡಿ ನಮಗೊಂದು ಒಳ್ಳೆ ಆರೋಗ್ಯನ ಈ ಒಂದು ವಾಟ್ರ್ ಕೊಡುತ್ತೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಇಲ್ಲಿ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇದು ಡಲ್ ಇದೆ, ಇದು ಬಂದು ಸ್ವಲ್ಪ ಫ್ರೆಶ್ ಇದೆ. ಮತ್ತು ಈ ನೀರು ನೋಡ್ಬೋದು ಟೊಮೆಟೊದು ಇಲ್ಲಿ. ಈಗ ಅದೇ ಥರ ಬಂದು ಕ್ಯಾರೆಟ್ ಕೂಡ ಟೆಸ್ಟ್ ಮಾಡ್ತಾ ಹೋಗೋಣ. ಕ್ಯಾರೆಟ್ ನೀವು ನೋಡ್ಬೋದು ಇವಾಗ ಆಲ್ರೆಡಿ ಬಂದಿದ್ದು ಡಲ್ ಇದೆ ನೋಡ್ಬೋದು. ಈ ನೀರಲ್ಲಿ ಹೇಗೆ ವಾಶ್ ಮಾಡುತ್ತೆ, ಜೇಡ್ ವಾಟಲ್ಲಿ ಹೇಗೆ ವಾಶ್ ಮಾಡುತ್ತೆ ಅಂತೇಳಿ ನಾವು ಟೆಸ್ಟ್ ಮಾಡಿ ನೋಡ್ತಾ ಹೋಗೋಣ. ಇದು ಬಂದು ನಾರ್ಮಲ್ ವಾಟರು. ಇದು ಬಂದು ನಾರ್ಮಲ್ ವಾಟರು, ಇದು ಬಂದು ಜೇಡ್ ವಾಟರು. ನೋಡ್ಬೋದು ವಾಶ್ ಮಾಡ್ತಾ ಇದ್ದಂಗೆ ಫುಲ್ಲಾಗಿ ಇದು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಆದರೆ ಇದನ್ನ ನೋಡ್ಬೋದು ನೀವು, ಸ್ವಲ್ಪ ಡಲ್ ಇದೆ. ಇದು ಬಂದು ಡಲ್ ಇದೆ, ಇದು ಬಂದು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಟೇಸ್ಟು ಕೂಡ ಮಾಡಿ ನೋಡ್ಬೋದು. ಜೇಡ್ ವಾಟ್ರಲ್ಲಿ ಇದನ್ನು ವಾಶ್ ಮಾಡಿದಾಗ ಒಂದು ಸ್ವಲ್ಪ ಸ್ವಲ್ಪ ಅನ್ನೋದಕ್ಕಿಂತ ಸ್ವೀಟನ್ನ ತಿಂದಾಗೆ ಇದು ಫೀಲ್ ಆಗ್ತಾ ಹೋಗುತ್ತೆ. ನಾರ್ಮಲ್ ವಾಟ್ರಲ್ಲಿ ಬಂದು ತಿಂದಾಗ ಹಾಗೆ ಟೇಸ್ಟಿಂಗ್ ಇರುತ್ತೆ. ನೀವು ಒಂದು ತಿಂದು ನೋಡಿ. ನಾರ್ಮಲ್ ಆಗಿದೆ, ನಾರ್ಮಲ್ ಇದೆ. ಓಕೆ, ಇದು ಬಂದು ಜೇಡ್ ವಾಟ್ರಲ್ಲಿ ವಾಶ್ ಮಾಡಿರುವಂಥದ್ದು. ಸ್ವೀಟ್ ಇದೆ, ಸ್ವಲ್ಪ ಸ್ವೀಟ್ ಇದೆ. ಅಂದರೆ ಇದು ತರಕಾರಿ ಅಂತಲೇ ಅಲ್ಲ, ಫ್ರೂಟ್ಸ್ ಆಗಿರ್ಬೋದು, ನಾವು ಏನೆಲ್ಲ ಮನೆಗೆ ತೊಗೊಂಡು ಬರ್ತೀವಿ ಪ್ರತಿಯೊಂದನ್ನು ಕೂಡ ಈ ಥರ ಜೇಡ್ ವಾಟ್ರಲ್ಲಿ ವಾಶ್ ಮಾಡಿ ನಾವು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಇದರಲ್ಲಿರುವಂಥ ಪೆಸ್ಟಿಸೈಡ್ಸು ನಮ್ಮ ದೇಹನ ಸೇರಲ್ಲ, ಒಳ್ಳೆ ಆರೋಗ್ಯನ ಈ ಒಂದು ಜೇಡ್ ವಾಟ್ರ್ ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದೇ ಥರ ಬಂದು ಪ್ರತಿಯೊಬ್ಬರು ಕೂಡ ಸೊಪ್ಪೆಲ್ಲ ಯೂಸ್ ಮಾಡ್ತಾನೆ ಇರ್ತಾರೆ. ನಾವು ಸೊಪ್ಪನ್ನು ಕೂಡ ಏನು ಮಾಡೋಣ, ಒಂದು ಟೆಸ್ಟಿ ಮುಖಾಂತರ ನೋಡ್ತಾ ಹೋಗೋಣ. ಸಿಸ್ಟರ್, ಓಕೆ, ಇಷ್ಟೊತ್ತು ನಾವು ಬಂದು ಟೊಮೆಟೊ ನೋಡಿದ್ವಿ, ಕ್ಯಾರೆಟ್ ನೋಡಿದ್ವಿ, ಹಾಗೆ ಕೊತ್ತಂಬರಿ ಸೊಪ್ಪಲ್ಲಿ ಕೂಡ ನೋಡೋಣ. ಇದರಲ್ಲಂತೂ ಸಿಕ್ಕಾಬಟ್ಟೆ ಮಣ್ಣಿರುತ್ತೆ. ತುಂಬ ಜನ ಅಮ್ಮ ಏನು ಮಾಡ್ತಾರೆ ಅಂದರೆ ಕೊತ್ತಂಬರಿ ಸೊಪ್ಪನ್ನ ವಾಶ್ ಮಾಡಬೇಕಂದ್ರೆ ಬಿಸಿನೀರಲ್ಲಿ ವಾಶ್ ಮಾಡ್ತಾ ಹೋಗ್ತಾರೆ. ನಾವಿಲ್ಲಿ ಬಿಸಿನೀರೇನು ಯೂಸ್ ಮಾಡ್ತಾ ಇಲ್ಲ. ನಾರ್ಮಲ್ ಆವಾಗಲೇ ಏನು ಕ್ಯಾರೆಟು ಟೊಮೆಟೊ ತೊಳೆಯೋಕ್ಕೆ ಜೇಡ್ ವಾಟರ್ನ ಯೂಸ್ ಮಾಡಿದ್ವಿ, ನಾರ್ಮಲ್ ವಾಟರ್ನ ಯೂಸ್ ಮಾಡಿದ್ವಿ, ಸೇಮ್ ಅದೇ ಥರನೇ ಮಾಡೋಣ. ಇದನ್ನು ಕೂಡ ನೋಡ್ಬೋದು. ಸೊಪ್ಪೆಲ್ಲ ಇವಾಗ ಫುಲ್ಲು ಡಲ್ಲಾಗಿದೆ. ಒಂದಕ್ಕೆ ನಾರ್ಮಲ್ ವಾಟರ್ ಹಾಕ್ತಾ ಹೋಗ್ತೀನಿ, ಇನ್ನೊಂದಕ್ಕೆ ಜೇಡ್ ವಾಟರು.
ನಾರ್ಮಲ್ ವಾಟ್ರಲ್ಲಿ ತೊಳೆಯೋ ಸೊಪ್ಪು. ಈಗ ಜೇಡ್ ವಾಟರ್ ವಾಶ್ ಮಾಡೋಣ. ಇದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಇದರಲ್ಲೂ ಕೂಡ ಬೇಗನೆ ಸೊಪ್ಪು ಬಂದು ಕ್ಲೀನ್ ಆಗಿದೆ. ನಾವು ಮನೇಲಾದ 2 ಸರಿ 3 ಸರಿ ಬಿಸಿನೀರು ಹಾಕಿ ವಾಶ್ ಮಾಡ್ತೀವಿ, ಆದರೆ ಜೇಡ್ ವಾಟ್ರಲ್ಲಿ ಒಂದೇ ಸರಿ ವಾಶ್ ಮಾಡಿದ್ರೆ ಸಾಕು. ಅದರಲ್ಲಿರುವಂಥ ಡಸ್ಟೆಲ್ಲ ತೆಗೆಯುತ್ತೆ. ಮಣ್ಣು ಎಲ್ಲೆಲ್ಲಿ ಎಲೆಗಳಲ್ಲೆಲ್ಲ ಸೇರಿಕೊಂಡಿದೆ, ಆ ಎಲೆಗಳಲ್ಲಿರುವಂಥ ಮಣ್ಣನ್ನು ಕೂಡ ಏನು ಮಾಡುತ್ತೆ, ಒಂದೇ ಸರಿಗೆ ನಮಗೆ ವಾಶ್ ಮಾಡಿ ಕೊಟ್ಬಿಡುತ್ತೆ. ಹಾಗೆ ನೀವು ಸೊಪ್ಪು ಕೊಡ್ಬೋದು ನೋಡ್ಬೋದು, ಇದು ಕೂಡ ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಅಬ್ಸರ್ವ್ ಮಾಡಿ ನೋಡಿ, ಇದರಲ್ಲಿ ಮಣ್ಣು ಬಂದು ಹಾಗೆ ಬಿಟ್ಟಿಲ್ಲ, ಹಾಗೇ ಇದೆ. ಬರೀ ಸೊಪ್ಪು ಮಾತ್ರನೇ ಕ್ಲೀನಾಗಿದೆ. ಆದರೆ ಇದೇನು ಮಾಡಿದೆ ಅಂದರೆ ಮಣ್ಣನ್ನು ತೆಗೆದಿದೆ, ಅದರಿಂದ ಕೆಮಿಕಲ್ಸ್ನು ಕೂಡ ರಿಮೂವ್ ಮಾಡ್ತಾ ಹೋಗುತ್ತೆ. ಮತ್ತು ನೀರಿನ ಕಲರ್ ಕೂಡ ಚೇಂಜ್ ಆಗಿದೆ, ಅಬ್ಸರ್ವ್ ಮಾಡ್ಬೋದು. ಒಂದೇ ಸರಿಗಿದು ವಾಶ್ ಆಗಿದೆ, ಆದರೆ ಇದು ಬಂದು ಕಲರ್ ಚೇಂಜ್ ಆಗಿಲ್ಲ, ಲೈಟಾಗಿ ಮಾತ್ರನೇ ಆ ಡಸ್ಟನ್ನು ತೆಗೆದಿದೆ ಅಂತ ಹೇಳ್ಬೋದು. ಅಂದರೆ ನಾರ್ಮಲ್ ವಾಟ್ರಲ್ಲಿ ಬಂದು ಏನು ಸತ್ವ ಇಲ್ಲದ ಕಾರಣ ನಾವು ಏನೇ ವಾಶ್ ಮಾಡಿ ತೊಗೊಂಡ್ರು ಕೂಡ ನಾವು ಹೆಲ್ತ್ನ ಸರಿ ಮಾಡ್ಕೊಳಕ್ಕಾಗಲ್ಲ. ಆದರೆ ಈ ಜೇಡ್ ವಾಟ್ರಲ್ಲಿ ನಾವು ಪ್ರತಿಯೊಂದನ್ನು ಕೂಡ ವಾಶ್ ಮಾಡಿ ಕ್ಲೀನಾಗಿ ನಾವು ತೊಗೋಬೇಕಾದ್ರೆ 100% ನಮಗೊಂದು ಒಳ್ಳೆ ಆರೋಗ್ಯ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗೆ ನಾವು ಮೆಂತೆಲ್ಲೂ ಕೂಡ ಏನು ಮಾಡೋಣ, ಆ ಒಂದು ಟೆಸ್ಟಿನ ನೋಡ್ತಾ ಹೋಗೋಣ. ಓಕೆ, ನಾವು ಆವಾಗಲೇ ಬಂದು ಸೊಪ್ಪನ್ನ ವಾಶ್ ಮಾಡಿದ್ದು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಿದ್ದು, ಇದು ಜೇಡ್ ವಾಟ್ರಲ್ಲಿ ವಾಶ್ ಮಾಡಿದ್ದು. ನಾರ್ಮಲ್ ವಾಟ್ರಲ್ಲಿ ನೋಡಬೇಕಾದ್ರೆ ಸ್ಮೆಲ್ ಬರ್ತಾ ಇಲ್ಲ, ಲೈಟಾಗಿ ಬರ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು ಮೇಡಮ್. ಇದು ಲೈಟಾಗಿ ಬರ್ತಾ ಹಾಂ ಹೌದು. ಆದರೆ ಈ ಜೇಡ್ ವಾಟ್ರಲ್ಲಿ ನೋಡಿದ್ರೆ ಫುಲ್ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಈ ನಾಟಿ ಸೊಪ್ಪೆಲ್ಲ ಬಂದು ಹೇಗೆ ನ್ಯಾಚುರಲಾಗಿ ಬೆಳೀತಾರೆ ಕೆಮಿಕಲ್ಸ್ ಇಲ್ಲದೆ, ಅದೇ ಥರ ಬಂದು ಸ್ಮೆಲ್ಲನ್ನು ಇದು ಕೊಡ್ತಾ ಇದೆ. ರೀಸನ್ ಬಂದು ನಮ್ಮ ನೀರಲ್ಲಿ ಬಂದು ಯಾವುದೇ ಥರ ಕೆಮಿಕಲ್ಸ್ ಇರಲ್ಲ, ಪೊಲ್ಯೂಷನ್. ಅದು ನಾನು ಅಬ್ಸರ್ವ್ ಮಾಡಿದೆ, ನೀವು ವಾಶ್ ಮಾಡಬೇಕಾದ್ರೇ ಸ್ಮೆಲ್ಲು ಹೌದು ಬರ್ತಾ ಇತ್ತು. ಹೌದು, ಕೊತ್ತಂಬರಿ ಅಂದರೆ ನೀರಲ್ಲಿರೋದು ಕೆಮಿಕಲ್ಸ್ನೆಲ್ಲ ತೆಗೆದಾಕಿದಾಗ ನ್ಯಾಚುರಲಾಗಿ ಆಲ್ಕಲೈನ್ ಅಯನೈಸರ್ ಆಗುತ್ತಲ್ಲ, ಆ ಒಂದು ವಾಟ್ರಲ್ಲಿ ಬಂದು ಈ ಒಂದು ಸೊಪ್ಪನ್ನ ವಾಶ್ ಮಾಡಿದಾಗ ಸೊಪ್ಪಲ್ಲಿರೋದು ಕೆಮಿಕಲ್ಸ್ನ ಕೂಡ ಏನು ಮಾಡುತ್ತೆ, ಇದು ರಿಮೂವ್ ಮಾಡಿ ನ್ಯಾಚುರಲಾಗಿ ಒಂದು ಒಳ್ಳೆ ಸೊಪ್ಪನ್ನ ನಮಗೆ ಕೊಡ್ತಾ ಹೋಗುತ್ತೆ. ಇದನ್ನು ನಾವು ಅಡುಗೆಗೆ ಯೂಸ್ ಮಾಡ್ಕೊಂಡು ಊಟ ಮಾಡೋದ್ರಿಂದ ನಮಗೆ ಪೆಸ್ಟಿಸೈಡಿಂದ ಆಗುವಂಥ ಸೈಡ್ ಎಫೆಕ್ಟ್ನ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವು ಮೆಂತ್ಯ ಸೊಪ್ಪನ್ನು ಕೂಡ ನೋಡೋಣ. ಈಗ ಮೆಂತ್ಯ ಸೊಪ್ಪು ನೋಡ್ಬೋದು, ಫುಲ್ಲಾಗಿ ಬಾಡೋಗಿದೆ. ಇದರಲ್ಲೂ ಕೂಡ ಮಣ್ಣೆಲ್ಲ ಜಾಸ್ತಿ ಇದೆ. ಈಗ ಇದೇ ಸೊಪ್ಪನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೇಮ್ ಇದಕ್ಕೂ ಜೇಡ್ ವಾಟರ್ ಹಾಕೋಣ. ನೆಕ್ಸ್ಟು ನಾರ್ಮಲ್ ವಾಟರು. ಇದು ಬಂದು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ಇದು ಬಂದು ಜೇಡ್ ವಾಟರು. ನಾವು ಮೆಂತ್ಯ ಸೊಪ್ಪು ಅಷ್ಟೇ, ಮೆಂತ್ಯ ಸೊಪ್ಪಲ್ಲಂತೂ ತುಂಬ ಮಣ್ಣಿರುತ್ತೆ, ಪೆಸ್ಟಿಸೈಡ್ ಕೂಡ ಜಾಸ್ತಿ ಇರುತ್ತೆ, ಕೆಮಿಕಲ್ನ ಜಾಸ್ತಿಯಾಗಿ ಹಾಕಿರ್ತಾರೆ ಇದಕ್ಕೂ ಕೂಡ ಬೇಗ ಬೆಳೀಲಿ ಅಂತೇಳಿ. ಈ ಒಂದು ಜೇಡ್ ವಾಟ್ರಲ್ಲಿ ವಾಶ್ ಮಾಡೋದ್ರಿಂದ ಹೇಗೆ ಫ್ರೆಶ್ ಆಗಿ, ಆವಾಗಲೇ ನೋಡ್ಬೇಕಾದ್ರೆ ಡಲ್ ಆಗಿತ್ತು, ಇವಾಗ ನೋಡ್ಬೇಕಾದ್ರೆ ಫ್ರೆಶ್ ಆಗಿದೆ. ಇದು ಕೂಡ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ, ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು ಮ್ಯಾಮ್. ಇದನ್ನು ಹೌದು, ಇಲ್ಲಿಗೆ ಬರ್ತಾ ಇದೆ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಹಾಗೆ ನೀರಿನ ಬಣ್ಣನೂ ಕೂಡ ಬದಲಾಗಿದೆ, ನೀವು ಅಬ್ಸರ್ವ್ ಮಾಡಿ. ಕೆಳಗಡೆ ಮಣ್ಣೆಲ್ಲ ಹಾಗೆ ತಳದಲ್ಲಿ ಕೂತಿದೆ. ತುಂಬ ಜನ ನಮ್ಮದ್ರಲ್ಲಿ ನೋಡೋದಾದರೆ ಬಿಸಿನೀರನ್ನ ಜಾಸ್ತಿ ಸೊಪ್ಪುಗಳನ್ನೆಲ್ಲ ವಾಶ್ ಮಾಡ್ತಾ ಹೋಗ್ತಾರೆ. ನಾವಿಲ್ಲಿ ಬಿಸಿನೀರನ್ನು ಯೂಸ್ ಮಾಡಿಲ್ಲ, ಜಸ್ಟ್ ಜೇಡ್ ವಾಟ್ರಲ್ಲೇ ಇದನ್ನು ಯೂಸ್ ಮಾಡ್ಬೋದು, ಬಳಸ್ತಾ ಇದ್ದೀವಿ, ಇದರಲ್ಲಿ ವಾಶ್ ಮಾಡ್ತಾ ಇದ್ದೀವಿ. ಈ ನೀರಲ್ಲಿ ಬಂದು ಸೊಪ್ಪನ್ನ ವಾಶ್ ಮಾಡಿ ನಾವು ಅಡುಗೆಗೆ ಯೂಸ್ ಮಾಡಬೇಕಾದ್ರೆ ಯಾವುದೇ ಥರ ಸೈಡ್ ಎಫೆಕ್ಟು ನಮ್ಮ ಬಾಡಿಗೆ ಆಗಲ್ಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದ್ರೂ ಕೂಡ ನೀವು ನೋಡ್ಬೋದು, ಅದರಲ್ಲಿರುವಂಥ ಫ್ರೆಶ್ನೆಸ್ ಇಲ್ಲ, ಹಾಗೆ ಘಮನೂ ಕೂಡ ಬರ್ತಾ ಇಲ್ಲ. ಹಾಗೆ ನೀರಿನ ಬಣ್ಣ ಬಂದು ಸ್ವಲ್ಪನೇ ಬದಲಾಗಿದೆ ಅಷ್ಟೇ. ಆದರೆ ಮಣ್ಣನ್ನು ಬಂದಿದ್ದು ತೆಗೆದಿಲ್ಲ, ಆದರೆ ಪೂರ್ತಿಯಾಗಿದ್ದು ಮಣ್ಣನ್ನೆಲ್ಲ ತೆಗೆದಾಕಿದೆ, ಆ ಕೆಮಿಕಲ್ಸ್ನು ಕೂಡ ರಿಮೂವ್ ಮಾಡಿದೆ ಅಂತಲೇ ಹೇಳ್ಬೋದು. ಅಂದರೆ ಈ ಥರ ಬಂದು ನಾವು ನೀರಲ್ಲಿ
ನಾರ್ಮಲ್ ವಾಟ್ರಲ್ಲಿ ಯೂಸ್ ಮಾಡೋದಕ್ಕೂ ಜೇಡ್ ವಾಟ್ರಲ್ಲಿ ಒಂದೇ ಸರಿ ವಾಶ್ ಮಾಡಿ ನಾವು ಅಡುಗೆಗೆ ಯೂಸ್ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಈ ಥರ ಜೇಡ್ ವಾಟ್ರಲ್ಲಿ ನಾವು ವಾಶ್ ಮಾಡಿ ಅಡುಗೆಗೆ ಯೂಸ್ ಮಾಡಬೇಕಾದ್ರೆ 100% ನಮ್ಮ ಬ್ಲಡ್ಗಾಗಲಿ ಆರ್ಗನ್ಸ್ಗಾಗಲಿ ಅಥವಾ ಬೋನ್ಗಾಗಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗದೆ ಇರೋ ಥರ ಇದು ತಡೆಗಟ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಫೈನಲಾಗಿ ಮಾತಾಡಲ್ಲ. ಹಾಂ, ಮತ್ತು ಇದು ಅದನ್ನ ಆಮೇಲೆ ಓಕೆ ಓಕೆ ಹಾಂ ಓಕೆ. ನಾವು ಇಷ್ಟೊತ್ತು ಬಂದು ಎಲ್ಲ ಥರ ಡೆಮೋನ್ಸ್ಟ್ರೇಷನ್ನ ಕೂಡ ನೋಡಿದ್ವಿ. pH ಬಗ್ಗೆ ತಿಳ್ಕೊಂಡ್ವಿ, ORP ಬಗ್ಗೆ ತಿಳ್ಕೊಂಡ್ವಿ, ಕ್ಯಾಲ್ಶಿಯಂ ಬಗ್ಗೆ ತಿಳ್ಕೊಂಡ್ವಿ, ಜೊತೆಗೆ ಫ್ಯಾಟ್ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ನಾವು ಪ್ರತಿ ದಿವಸ ಬಳಸುವಂಥ ತರಕಾರಿ, ಸೊಪ್ಪು, ಹಣ್ಣುಗಳು ಇವೆಲ್ಲದರಿಂದ ಹೇಗೆ ಬಂದು ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತಲೂ ಕೂಡ ನಾವು ತಿಳ್ಕೊಂಡ್ವಿ. ಇದೆಲ್ಲ ಹೇಗೆ ಆಗ್ತಾ ಇದೆ ಅಂದರೆ ನಾವು ಪ್ರತಿ ದಿವಸ ಕುಡಿಯುವಂಥ ನೀರಿಂದಲೇ ನಮಗೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ಯಾವಾಗ ನಮಗೆ ಶುದ್ಧವಾಗಿರೋ ಗಾಳಿ, ಶುದ್ಧವಾಗಿರೋ ಊಟ, ಶುದ್ಧವಾಗಿರುವಂಥ ನೀರು ಇವೆಲ್ಲ ನಮ್ಮ ದೇಹಕ್ಕೆ ಸಿಗುತ್ತೋ ಆಗ ನಾವು ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಖಂಡಿತ ನಾವು ಅವಾಗ ಎಲ್ಲರೂ ಕೂಡ ಹೆಲ್ತಿಯಾಗಿರ್ತೀವಿ. ಆದರೆ ಇವತ್ತು ದಿವಸ ನಮ್ಗೆ ಯಾವುದು ಕೂಡ ಶುದ್ಧವಾಗಿ ಸಿಗ್ತಾ ಇಲ್ಲ. ಅದರಿಂದ ಇವತ್ತಿನ ದಿವಸ ಎಲ್ಲರಿಗೂ ಕೂಡ ಕಾಯಿಲೆಗಳು ಬರ್ತಾ ಇದೆ. ಆದರೆ ನಮ್ಮ ಸೆರಕೇರ್ ಕಂಪನಿ ಬಂದು ಈ ಒಂದು ಜೇಡ್ ವಾಟರ್ ಮಿಷಿನ್ನ ನಮ್ಮ ಇಂಡಿಯಾಗೆ ಲಾಂಚ್ ಮಾಡಿದ್ದಾರೆ. ಈ ಒಂದು ವಾಟರ್ನ ಕುಡಿಯೋದ್ರಿಂದ 100% ನಮ್ಮ ಎಲ್ಲ ಪ್ರಾಬ್ಲಮ್ಸ್ ಕೂಡ ಕ್ಯೂರ್ ಆಗುತ್ತೆ. ಅದ್ರ ಜೊತೆಗೆ ಬಂದುಬಿಟ್ಟು ಮಾತಿನಲ್ಲಿ ಒಂದು ಲೈಫ್ನ ಈ ಒಂದು ವಾಟರ್ ಮುಖಾಂತರ ನಾವೇನು ಮಾಡ್ಬೋದು, ಪಡ್ಕೊಳ್ತಾ ಹೋಗ್ಬೋದು. ಯಾರಿಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇರಲಿ, ಎಷ್ಟೇ ವರ್ಷದ ಕಾಯಿಲೆಗಳಾಗಿದ್ರು, ಹಳೆ ಕಾಯಿಲೆಗಳಾಗಿರಲಿ ಅಥವಾ ಹೊಸ ಕಾಯಿಲೆಗಳೇ ಆಗಿರಲಿ, ಈ ಜೇಡ್ ವಾಟರ್ ಕುಡಿದು ಈ ಜೇಡ್ ಮ್ಯಾಟಲ್ಲಿ ಥೆರಪಿ ಮಾಡೋದ್ರಿಂದ 100% ಆ ಪ್ರಾಬ್ಲಮ್ಸ್ ಎಲ್ಲ ಕ್ಯೂರ್ ಆಗ್ತಾ ಹೋಗುತ್ತೆ. ಇದೊಂದು ನ್ಯಾಚುರಲ್ ಥೆರಪಿ, ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ. 20 ವರ್ಷದಿಂದ ಕಂಪನಿ ಬಂದು ನಮ್ಮ ಇಂಡಿಯಾದಲ್ಲಿ, ನಮ್ಮ ಬ್ಯಾಂಗ್ಳೂರಲ್ಲಿ ಫ್ರೀಯಾಗಿನೇ ಉಚಿತವಾಗಿಯೇ ಕೊಡ್ತಾ ಇದ್ದಾರೆ. ₹1 ಕೂಡ ಚಾರ್ಜಸ್ ಅನ್ನೋದು ಇರೋದಿಲ್ಲ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಆರೋಗ್ಯಕ್ಕೆ ಇದನ್ನು ಯೂಸ್ ಮಾಡ್ಕೋಬೋದು ಅಂತೇಳಿ ಹೇಳ್ಬೋದು. ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲದೆ ನ್ಯಾಚುರಲಾಗಿ ಉಚಿತವಾಗಿ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೋದು. ₹1 ಕೂಡ ಚಾರ್ಜಸ್ ಅನ್ನೋದು ಇರೋದಿಲ್ಲ. ಮ್ಯಾಮ್, ಇಷ್ಟೊತ್ತು ನೀರು ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಈಗ ನಾನು ಅವಾಗಲಿಂದ ನೋಡ್ತಾ ಇದ್ದೆ, ಮಿಷಿನ್ ಇಟ್ಟಿದ್ದೀರಾ, ಏನಕ್ಕಿದು ಅಂತ ಗೊತ್ತಾಗಲಿಲ್ಲ ನನಗೆ. ಎಕ್ಸ್ಪ್ಲೇನ್ ಮಾಡ್ತೀರಾ? ಒಂದು ಮೈಕ್ರೋಸ್ಕೋಪ್ ಅಂತೇಳಿ ಇವಾಗ ನಮ್ಮಲ್ಲಿ ಎಷ್ಟೋ ಜನ ಅಪ್ಪ ಅಮ್ಮ ಥೆರಪಿ ತೊಗೊಳಕ್ಕೆ ಬರ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ನೋಡೋದಾದ್ರೆ ಈಗ ಎಲ್ಲರಿಗೂ ಈಗ ಹೆಲ್ತ್ ಇಶ್ಯೂ ಹೇಗೆ ಬರ್ತಾ ಇದೆ ಅಂದರೆ ಮೇಯ್ನು ನಮ್ಮ ಬ್ಲಡ್ಡಲ್ಲೇ ಪ್ರಾಬ್ಲಮ್ಸ್ ಬರ್ತಾ ಇದೆ. ಬ್ಲಡ್ಡಲ್ಲಿ ಹೇಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ, ನಮ್ಮ ಜೀವಕೋಶಗಳು ಅಂದರೆ ನಮ್ಮ ಸೆಲ್ಸ್ ಬಂದು ಯಾವಾಗ ಆ್ಯಕ್ಟಿವ್ ಆಗಿರುತ್ತೋ ಆಗ ಮನುಷ್ಯನಿಗೆ ಬಂದು ಕಾಯಿಲೆಗಳು ಬರಲ್ಲ. ಈಗ ನಮ್ಮ ಥೆರಪಿ ಬಂದು ಬಿಸಿತನ. ಈ ಬಿಸಿತನ ತೊಗೊಳೋದ್ರಿಂದ ನಮ್ಮ ಸೆಲ್ ಏನಾಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ಫಸ್ಟ್ ನಾವು ಥೆರಪಿಗೆ ಬರೋರಿಗೆ ಏನು ಮಾಡ್ತೀವಿ ಅಂದರೆ ಬಿಫೋರ್ ಟೆಸ್ಟ್ ಮಾಡ್ತೀವಿ, ಆಮೇಲೆ ಆಫ್ಟರ್ ಟೆಸ್ಟ್ ಮಾಡ್ತೀವಿ. ಬಿಫೋರ್ ಅಂದರೆ ಅವ್ರು ಥೆರಪಿಗೂ ಮುಂಚೆ, ನೀರು ಕುಡಿಯೋಕ್ಕೂ ಮುಂಚೆ ಏನು ಮಾಡ್ತೀವಿ, ಒಂದು ಟೆಸ್ಟಿಂಗ್ನ ಮಾಡ್ತಾ ಹೋಗ್ತೀವಿ. ಆಮೇಲೆ ಥೆರಪಿ ಕೊಟ್ಟಾದಮೇಲೆ, ನೀರು ಕುಡಿಸಾದ್ಮೇಲೆ ಏನು ಮಾಡ್ತೀವಿ, ಒಂದು ಟೆಸ್ಟಿಂಗ್ನ ಮಾಡ್ತಾ ಹೋಗ್ತೀವಿ. ಬಿಫೋರ್ ಹಿಂಗೆ ಸೆಲ್ಸ್ ವರ್ಕ್ ಮಾಡುತ್ತೆ, ಆಫ್ಟರ್ ಹೇಗೆ ಸೆಲ್ಸ್ ವರ್ಕ್ ಮಾಡುತ್ತೆ ಅಂತೇಳಿ ಈ ಒಂದು ಮೈಕ್ರೋಸ್ಕೋಪ್ ಮುಖಾಂತರ ತಿಳ್ಕೊಬೋದು ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಅಮ್ಮ ಕೂತಿದ್ದಾರೆ, ಅಮ್ಮ ಹೆಸರು ಬಂದು ಅರುಣ ಅಂತೇಳಿ. ಅಮ್ಮ ತುಂಬ ದಿನದಿಂದ ನಮ್ಮ ಸೆರಕೇರ್ ಥೆರಪಿಗೆ ಬರ್ತಾ ಇದ್ದಾರೆ. ಈಗ ಅಮ್ಮಗೆ ನಾವೇನು ಮಾಡೋಣ, ಬಿಫೋರ್ ಸೆಲ್ಲನ್ನು ಚೆಕ್ ಮಾಡೋಣ. ನೀರು ಕುಡಿಯೋಕ್ಕೂ ಮುಂಚೆ, ಥೆರಪಿ ಮಾಡೋಕ್ಕೂ ಮುಂಚೆ ಅವ್ರಿಗೆ ಹೇಗೆ ಸೆಲ್ಸ್ ಬಂದು ವರ್ಕ್ ಆಗುತ್ತೆ ಅಂತೇಳಿ ಈ ಒಂದು ಟೆಸ್ಟಿಂಗ್ ಮುಖಾಂತರ ನಾವು ಮಾಡ್ತಾ ಹೋಗೋಣ. ಒಂದೇ ಒಂದು ಡ್ರಾಪ್ ಮಾತ್ರನೇ ತೊಗೊಂಡಿರೋದು ಅಮ್ಮಂಗೆ. ಓಕೆ ಮ್ಯಾಮ್, ಇದನ್ನು ನೋಡ್ಬೋದು ನೀವು. ಈಗ ಅಮ್ಮಂಗೆ ಬಂದು ನಾವು ಬಿಫೋರ್ ಟೆಸ್ಟ್ ಮಾಡಿದ್ದೀವಿ. ಇಲ್ಲಿ ಸೆಲ್ ಬಂದು ಏನು ಅಷ್ಟು ಆ್ಯಕ್ಟಿವ್ ಆಗಿ ವರ್ಕ್ ಆಗ್ತಾಯಿಲ್ಲ. ಅಂದರೆ ಇಲ್ಲಿರುವಂಥ ರೆಡ್ ಸೆಲ್ಸ್ ಎಲ್ಲ ಬಂದು ಫಾಸ್ಟಾಗಿ ಮೂವ್ ಆಗಬೇಕು. ಯಾವಾಗ ಸೆಲ್ಸ್ ಬಂದು ಚೆನ್ನಾಗಿ ಮೂವ್ ಆಗ್ತಾ ಹೋಗುತ್ತೋ ಆವಾಗ ನಮ್ಮ ದೇಹದಲ್ಲಿ ಕಾಯಿಲೆಗಳು ಬರಲ್ಲ. ಯಾಕಂದರೆ ಕೋಟ್ಯಾಂತರ ಸೆಲ್ಸ್ ಬಂದು ನಮ್ಮ ದೇಹದಲ್ಲಿ ಬ್ಲಡ್ಡಲ್ಲಿ ಇರುತ್ತೆ. ಯಾವಾಗ ಬ್ಲಡ್ಡಲ್ಲಿರುವಂಥ ಸೆಲ್ಸ್ ಚೆನ್ನಾಗಿರುತ್ತೋ ಅವಾಗ ನಮಗೆ ಕಾಯಿಲೆಗಳು ಬರಲ್ಲ. ಇದು ಬಂದು ನಾರ್ಮಲ್ ಬಿಫೋರಲ್ಲಿ ಚೆಕ್ ಮಾಡಿರುವಂಥದ್ದು. ಈಗ ಅಮ್ಮಂಗೆ ಆಫ್ಟರ್ ಕೂಡ ಒಂದು ಟೆಸ್ಟ್ ಮಾಡ್ತಾ ಹೋಗೋಣ. ಜೇಡ್ ವಾಟರ್ ಚಿನ್ನ ಇದು ಬಂದು ಹೆಲ್ತಿ ಸೆಲ್ಸು, ಇದು ಅನ್ಹೆಲ್ತಿ ಸೆಲ್ಸು. ಯಾವಾಗ ಬಂದು ಬ್ಲಡ್ಡಲ್ಲಿ pH ಲೆವೆಲ್ ಬಂದು 7ಗಿಂತ ಮೇಲಿರುತ್ತೋ ಅವಾಗ ಸೆಲ್ಸ್ ಬಂದು ಈ ಥರ ಆ್ಯಕ್ಟಿವ್ ಆಗಿರುತ್ತೆ. ಯಾವಾಗ pH ಲೆವೆಲ್ ಬಂದು ಬಿಲೋ 7ಗಿಂತ ಕೆಳಗಡೆ ಇರುತ್ತೋ ಆವಾಗ ಒಂದೊಂದು ಸೆಲ್ಸ್ ಬಂದು ಏನಾಗುತ್ತೆ, ಜಾಯಿನ್ ಆಗ್ತಾ ಹೋಗುತ್ತೆ. ಆವಾಗಲೇ ನಮ್ಮ ಬ್ಲಡ್ಡಲ್ಲಿ ಸೆಲ್ಸ್ ಬಂದು ವೀಕ್ ಆಗ್ತಾ ಹೋಗುತ್ತೆ. ಜೊತೆಗೆ ಬಂದುಬಿಟ್ಟು ಹೆಲ್ತ್ ಪ್ರಾಬ್ಲಮ್ಸು ಇಲ್ಲಿಂದನೇ ಶುರು ಆಗ್ತಾ ಹೋಗುತ್ತೆ. ಇದೇ ನಾವು ಜೇಡ್ ವಾಟರ್ ಕುಡಿದು ಅಮ್ಮಗೆ ಮತ್ತೆ ಇನ್ನೊಂದ್ಸರಿ ಟೆಸ್ಟ್ ಮಾಡ್ತಾ ಹೋಗೋಣ. ಈ ನೀರು ಕುಡಿದು ಹೇಗೆ ಸೆಲ್ಸ್ ಬಂದು ಆ್ಯಕ್ಟಿವ್ ಆಗುತ್ತೆ ಅಂತೇಳಿ. ಈಗ ಮತ್ತೆ ಆಫ್ಟರ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಮ್ಮಗೆ. ಜೇಡ್ ವಾಟರ್ ಕುಡಿಸ್ಬಿಟ್ಟು ಇವಾಗ ಟೆಸ್ಟನ್ನು ಮಾಡ್ತಾ ಇದ್ದಾರೆ.
ಅಮ್ಮ ಬೆರಳಿಗೆ ಉಲ್ಟಾ ಮಾಡಿ ಹಿಂಗೆ ಉಲ್ಟಾ ಆವಾಗಲೇ ಮಾಡೋದು. ಸೆಂಟ್ರಿಗೆ ಸಾಕು ಅಮ್ಮ. ಇದು ಜೇಡ್ ವಾಟ್ರ್ ಕುಡಿಸ್ಬಿಟ್ಟು ಮಾಡ್ತಾ ಇರುವಂಥದ್ದು. ಮ್ಯಾಮ್ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಆವಾಗಲೇ ಸೆಲ್ಲೆಲ್ಲ ಬಂದು ಒಂದೇ ಕಡೆ ಸ್ಟೋರ್ ಆಗಿತ್ತು. ಈಗ ಜೇಡ್ ವಾಟ್ರ್ ಕುಡಿದು ಇಮಿಡಿಯೇಟಾಗಿ ಚೆಕ್ ಮಾಡಿದ ತಕ್ಷಣ ಸೆಲ್ಸ್ ಎಲ್ಲ ಬಂದು ಮೂವ್ಮೆಂಟ್ ಬಂದು ಚೆನ್ನಾಗಿ ಆಗ್ತಾ ಹೋಗ್ತಾ ಇದೆ. ಅಂದರೆ 50 ವರ್ಷ ಆದಮೇಲೆ ಒಂದು ಸೆಲ್ ವೀಕ್ ಆದರೆ ದೇಹದಲ್ಲಿರುವಂಥ ಎಲ್ಲ ಸೆಲ್ಸ್ನೂ ಕೂಡ ವೀಕ್ ಮಾಡ್ತಾ ಹೋಗುತ್ತೆ. ಈ ಜೇಡ್ ವಾಟ್ರ್ ಕುಡಿಬೇಕಾದ್ರೆ 100% ನಮ್ಮ ಸೆಲ್ಸ್ನ ಆ್ಯಕ್ಟಿವ್ ಮಾಡ್ತಾ ಹೋಗುತ್ತೆ. ಏಜ್ ಆಗಿರೋರಿಗೆ ಅಂತಲ್ಲ, ಎಲ್ಲ ಏಜ್ ಪರ್ಸನ್ನು ಕೂಡ ಈ ಜೇಡ್ ವಾಟ್ರ್ ಕುಡಿದು ಈ ಥರ ನಮ್ಮ ಥೆರಪಿನ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಏನಾಗುತ್ತೆ, ನಮ್ಮ ಜೀವಕೋಶಗಳು ಬಂದು ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಖಂಡಿತವಾಗ್ಲೂ ನಮ್ಮ ಆರೋಗ್ಯನ 100% ನಾವು ಕ್ಯೂರ್ ಮಾಡ್ಕೋಬೋದು ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಮ್ಯಾಮ್ ಈ ಮಿಷಿನ್ ಮ್ಯಾಮ್ ಇದು ಬಂದು ವೆಯ್ಟ್ ಚೆಕ್ ಮಾಡುವಂಥ ಮಿಷಿನು. ಅಮ್ಮ ಒಂದು ನಿಮಿಷ ಇದೆ. ಇದು ಬಂದು BMI ಅಂತೇಳಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತೇಳಿ, ನಮ್ಮ ಹೈಟಿಗೆ ವೆಯ್ಟ್ ಎಷ್ಟಿರಬೇಕು ಅಂತೇಳಿ ಈ ಒಂದು ಮಿಷಿನ್ ತೋರಿಸ್ಕೊಡುತ್ತೆ. ಅಮ್ಮ ನಿಂತ್ಕೊಳ್ಳಿ ಮ್ಯಾಮ್. ಈಗ ಅಮ್ಮಂಗೆ ವೆಯ್ಟ್ ಬಂದುಬಿಟ್ಟು 69.2 ತೋರಿಸ್ತಾ ಇದೆ ಮ್ಯಾಮ್. 69.2 ತೋರಿಸ್ತಾ ಇದೆ ಅಂದರೆ ಅವ್ರ ಹೈಟಿಗೆ ಬಂದು ವೆಯ್ಟು ಜಾಸ್ತಿ ಆಗಿದೆ. ಈಗ ಅಮ್ಮ ಬಂದ್ಬಿಟ್ಟು ಒಂದು 5.1-2 ಬರ್ತಾರೆ ಅಂದರೆ 52 kg ಒಳಗಡೆ ಇರಬೇಕು. ಇವಾಗ ಅಮ್ಮ ಬಂದ್ಬಿಟ್ಟು ಎಷ್ಟು ವೆಯ್ಟ್ ಇದ್ದಾರೆ ಅಂತಂದರೆ 69 kg ಇದ್ದಾರೆ. 69.2 ಇದೆ. 60 ಈ ಥರ ಒಂದು ಫಸ್ಟು ನಾವು ಇಲ್ಲಿ ಅಪ್ಪ ಅಮ್ಮಗೆ ಥೆರಪಿಗೆ ಬರುವವರೆಗೆ ಏನು ಮಾಡ್ತೀವಿ ಅಂದರೆ ಈ ಥರ ಫಸ್ಟು ವೆಯ್ಟ್ನ ಚೆಕ್ ಮಾಡಿ, ಹೈಟ್ನ ಚೆಕ್ ಮಾಡಿ, ಫುಲ್ ಬಾಡಿನೂ ಕೂಡ ಚೆಕ್ ಮಾಡಿ ನಾವೇನು ಮಾಡ್ತೀವಿ ಅವರಿಗೆ ಬಿಫೋರ್ ಥೆರಪಿನ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಆಫ್ಟರ್ 10 days ಆದಮೇಲೂ ಕೂಡ ನಾವೇನು ಮಾಡ್ತೀವಿ ಅವರಿಗೆ ಮತ್ತೆ BMI ಎಲ್ಲ ಚೆಕ್ ಮಾಡಿ ಅವರಿಗೆ ಥೆರಪಿನ ಕೊಡ್ತಾ ಹೋಗ್ತೀವಿ. ಬಿಫೋರು ಆಫ್ಟರಲ್ಲಿ ಏನಾಗುತ್ತೆ ಅವರಿಗೆ ಅವ್ರ ಹೆಲ್ತ್ ಬಂದು ಹೇಗೆ ಚೇಂಜಸ್ ಆಗಿದೆ ಅಂತೇಳಿ ಅವ್ರು ಬಂದು ಈ ಒಂದು ಥೆರಪಿ ಮುಖಾಂತರ ತಿಳ್ಕೊಬೋದು. ಓಕೆ, ಥ್ಯಾಂಕ್ ಯು. ಓಕೆ, ಇಷ್ಟೊತ್ತು ನೀವೆಲ್ಲರೂ ಕೂಡ ಮ್ಯಾಟ್ ಬಗ್ಗೆ ಆಗಿರ್ಬೋದು, ಸ್ಟೋನ್ ಬಗ್ಗೆ ಆಗಿರ್ಬೋದು, ಕಂಪನಿ ಬಗ್ಗೆ ಆಗಿರ್ಬೋದು, ಜೊತೆಗೆ ಬಂದು ಜೇಡ್ ಬೆಡ್ ಬಗ್ಗೆ ಆಗಿರ್ಬೋದು, ಜೊತೆಗೆ ಜೇಡ್ ವಾಟರ್ ಬಗ್ಗೆ ಆಗಿರ್ಬೋದು, ನಮ್ಮ ಸೆಲ್ಸ್ ಹೇಗೆ ಬಿಫೋರ್ ಆಫ್ಟರ್ ಬಂದು ವರ್ಕ್ ಮಾಡುತ್ತೆ ಅಂತೇಳಿ ಪ್ರತಿಯೊಂದು ವಿಷಯನೂ ಕೂಡ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ದಯವಿಟ್ಟು ನೀವೆಲ್ಲರೂ, ನಿಮ್ಮಲ್ಲಿ ಒಂದು ಬೇಡಿಕೆ ಏನಂದರೆ ದಯವಿಟ್ಟು ನೀವೆಲ್ಲರೂ ಕೂಡ ಆರೋಗ್ಯನ ನೋಡ್ಕೊಳ್ಳಿ. ಯಾಕಂದರೆ ಇವತ್ತಿನ ದಿವಸ ನಾವು ತೊಗೊಳ್ಳೋಂಥ ಫುಡ್ಡು ಜಾಸ್ತಿಯಾಗಿ ಕೆಮಿಕಲ್ಸ್ ಇದೆ, ಕುಡಿಯೋ ನೀರು ಬಂದು ಕೆಮಿಕಲ್ಸ್ ಇದೆ, ನಾವು ಉಸಿರಾಡೋ ಗಾಳಿನೂ ಕೂಡ ಕೆಮಿಕಲ್ ಆಗಿದೆ. ಇದರಿಂದ ನಮಗೆ ಸೈಡ್ ಎಫೆಕ್ಟನ್ನು ಜಾಸ್ತಿ ಆಗ್ತಾ ಇದೆ. ನಮ್ಮ ಸೆರಾಕೇರ್ ಕಂಪನಿ ಉದ್ದೇಶ ಒಂದೇ, ನಮ್ಮ ಇಡೀ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆ ನ್ಯಾಚುರಲ್ ಆರೋಗ್ಯನ ಕೊಡಬೇಕು. ಮೆಡಿಷನ್ ಇಲ್ಲದ ಒಂದು ಲೈಫ್ನ ನಾವು ಕೊಡಬೇಕು ಅನ್ನೋದಕ್ಕೋಸ್ಕರನೇ ಕಂಪನಿ 20 ವರ್ಷದಿಂದ ಫ್ರೀಯಾಗಿ ಸರ್ವಿಸ್ನ ಕೊಡ್ತಾ ಇದ್ದಾರೆ. ₹1 ಚಾರ್ಜಸ್ ಕೂಡ ಇರೋಲ್ಲ. ದಯವಿಟ್ಟು ನೀವೆಲ್ಲರೂ ಕೂಡ ಬಂದು ಈ ಒಂದು ಆರೋಗ್ಯದ ಥೆರಪಿನ ದಯವಿಟ್ಟು ಎಲ್ಲರೂ ಯೂಸ್ ಮಾಡ್ಕೋಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತೀನಿ. ನಮಸ್ತೆ. ಥ್ಯಾಂಕ್ ಯು ಮ್ಯಾಮ್. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಈ ಸೆರಾಕೇರ್ ಬಗ್ಗೆ ಎಲ್ಲ ಡೀಟೇಲಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಡೋದಕ್ಕೆ ನಿಮಗೂ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮೇಡಮ್.